ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸಿದ್ಧಾಂತ ಆಶ್ರಯ ಆಶ್ರಯಿ ಅಂತ ಇದೆ. ಇದನ್ನ ಸ್ವಲ್ಪ ಮುಂದುವರಿಸಿಕೊಂಡು ಆಶ್ರಯ ಆಶ್ರಯಿ ಮತ್ತು ಆಧಾರ ಆಧೇಯ ಸಿದ್ಧಾಂತ ಅಂತ ಮಾಡ್ಕೊಳ್ಳೋದು ಸೂಕ್ತ. ಯಾಕಂದ್ರೆ ಆ ಎರಡನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಆಶ್ರಯ ಆಶ್ರಯಿ ಮತ್ತು ಆಧಾರ ಆಧೇಯ ಈ ಎರಡು ಸಿದ್ಧಾಂತಗಳು ಈ ಶರೀರದಲ್ಲಿ ಚಿಕಿತ್ಸಾರ್ಥವಾಗಿ ಮತ್ತೆ ಜೀವಿ ಉತ್ಪತ್ತಿ ಉಗಮಕ್ಕೂ ಕೂಡ ಹೇಗೆ ಕಾರಣ ಆಗ್ತವೆ ಅನ್ನೋದನ್ನ ನೋಡ್ಬೇಕು. ಬಹಳಷ್ಟು ಸಹಾಯ ಆಗತ್ತೆ ನಮಗೆ ಚಿಕಿತ್ಸಾ ದೃಷ್ಟಿಯಿಂದ. ಆಶ್ರಯ ಸಿದ್ಧಾಂತ ತಮಗೆಲ್ಲ ಗೊತ್ತೇ ಇರೋದು. ತತ್ರಸ್ಥ ನಿಸ್ಥಿತೋ ವಾಯು ಪಿತ್ತಂತೂ ಸ್ವೇದರ್ಥಯೋ ಕ್ಲೇಷ್ಮ ಶೇಷೇಶು ತೈನೇಶ್ಯಾಮ್ ಆಶ್ರಯೇಣ ಮತಃ. ಈ ಶ್ಲೋಕವನ್ನ ಮೊದಲನೇ BAMS ಇಂದನೂ ಕಲ್ತ್ಕೊತ ಬಂದಿದ್ದೀವಿ. ಏನ್ ಆಶ್ರಯಿ ಅಂತ ಒಂದು ಆ ಶಬ್ದಕ್ಕೆ ಏನನ್ನ ಹೇಳ್ಬೋದು ಅಂದ್ರೆ, ಇದು ಸಂಬಂಧ ಸಮವಾಯಿ ಸಂಬಂಧ. ಇದು ಸಮವಾಯಿ ಸಂಬಂಧವಾಗಿ ಇರುವಂತದ್ದು. ಅಂದ್ರೆ ಒಂದನ್ನೊಂದು ಪ್ರತ್ಯೇಕ ಅಲ್ಲ. ಆಶ್ರಯ ಮತ್ತು ಆಶ್ರಯಿ ಒಂದೊಂದು ಪ್ರತ್ಯೇಕ ಅಲ್ಲ. ಬಂಗಾರ ಮತ್ತು ಒಡವೆ ಹೆಂಗೋ ಹಾಗೆ, ಮಣ್ಣು ಮತ್ತು ಮಡಿಕೆ ಹೇಗೋ ಹಾಗೆ ಆಶ್ರಯ ಆಶ್ರಯಿ. ಆದ್ರಿಂದ ಈ ಸಿದ್ಧಾಂತವನ್ನು ಓದಿದ ತಕ್ಷಣ ನಮಗೆ ಅನಿಸ್ಬೇಕಾಗಿದ್ದು, ದೋಷಗಳು ಮತ್ತು ಧಾತುಗಳು ಬೇರೆ ಬೇರೆ ಅಲ್ಲ, ರೂಪಾಂತರ ಅಷ್ಟೇ ಅನ್ನೋದು ಗೊತ್ತಾಗ್ಬೇಕು. ಒಡವೆ ಮತ್ತು ಬಂಗಾರ ಹೇಳಿ. ಸೊ ಆಶ್ರಯ ಆಶ್ರಯಿರಿ, ದೋಷಗಳು ಆಶ್ರಯ, ಧಾತುಗಳು ಆಶ್ರಯಿ ಅಂದ್ರೆ ಆಶ್ರಯವನ್ನ ಕೊಡ್ತವೆ, ದೋಷಗಳು ಅದ್ರೊಳಗೋಗಿ ಇರ್ತವೆ. ಹಾಗಾಗಿ ಅಸ್ಥಿಯಲ್ಲಿ ವಾತ ಇದೆ, ರಕ್ತ ಮತ್ತು ಸ್ವೇದದಲ್ಲಿ ಪಿತ್ತ ಇದೆ, ಉಳಿದಿದ್ರಲ್ಲಿ ಕಫ ಇದೆ ಅಂತ ಸ್ಥೂಲವಾಗಿ ನಾವು ನೋಡ್ಕೊಂಡ್ವಿ. ಇದನ್ನ ಹೀಗೆ ಅಂದ್ಕೊಂಡ್ಬಿಡೋಣ, ಬಹಳ ಸರಳ ಮತ್ತು ಸುಲಭ ಆಗ್ಲಿಕ್ಕೆ. ಗುಣಗಳು ತಾವು ಯಾವ ಗುಣಗಳು ತಾವು ಪರಿವರ್ತನೆ ಹೊಂದಿ ಧಾತುಗಳೇ ಆಗಿ ಬದಲಾವಣೆ ಹೋಗ್ತಾವೋ ಇದನ್ನ ಆಶ್ರಯಿ ಸಿದ್ಧಾಂತ ಅಂತ ಕರಿತೀವಿ. ಗುಣಗಳು ತಾವುಗಳು ಪೂರ್ತಿ ಧಾತುಗಳಾಗಿ ಪರಿವರ್ತನೆ ಯಾವ ಹೊಂದುತ್ತವೋ ಇದನ್ನ ಆಶ್ರಯಿ ಸಿದ್ಧಾಂತ ಅಂತ ಅನ್ಕೊಳ್ಳೋದು. ಅಂದ್ರೆ ಕನ್ಫ್ಯೂಷನ್ ಇಲ್ದಂಗ ಅರ್ಥ ಮಾಡ್ಕೊಳ್ಳುವಂತಹ ರೀತಿ ಇದು. ಈ ಅಸ್ಥಿಧಾತುವನ್ನೇ ಮತ್ತೆ ತಗೊಳ್ಳೋಣ. ಆಚಾರ್ಯ ಏನ್ ಹೇಳಿದ್ರೆ, ತತ್ರಸ್ಥಿ ನಿಸ್ಥಿತೋ ವಾಯು ಅಂತ ಹೇಳಿದ್ರು. ನಾವು ವಾತ ಮಾತ್ರ ಇದೆ ಅಂತ ಏನಾದ್ರು ಭಾವಿಸಿದ್ರೆ, ರೂಕ್ಷ ಲಘು ಶೀತ ಕರ ಸೂಕ್ಷ್ಮ ಚಲ ಇದರಲ್ಲಿ ಯಾವುದು ಮೂರ್ತ ರೂಪ ಇಲ್ಲ, ಕಣ್ಣಿಗೆ ಕಾಣುವಂತ ರೂಪನೇ ಇಲ್ಲ. ಹಾಗಾಗಿ ವಾತ ಅಸ್ಥಿಯಾಗಿ ಬದಲಾಗೋದು ಸಾಧ್ಯತೆನೇ ಇಲ್ಲ ಅಲ್ವಾ. ಅಸ್ಥಿಯ ಕಾಠಿಣ್ಯತ್ವ ಆಗ್ಲಿ, ಅಸ್ಥಿಯ ಸ್ಥಿರತ್ವ ಆಗ್ಲಿ ವಾತದಿಂದ ಬರೋಕ್ ಸಾಧ್ಯನೇ ಇಲ್ಲ. ಇದು ಬರೋದೇನಿದ್ರು ಕಫದಿಂದನೇ ಬರೋಕ್ ಸಾಧ್ಯ ಅಲ್ವಾ. ಅದು ಸ್ಥಿರತ್ವ ಕಣ್ಣಿಗೆ ಕಾಣುತ್ತೆ. ಬೇರೆ ಎಲ್ಲಾ ಧಾತುಗಳಿಗಿಂತೂ ಬಹಳ ಕಾಲ ಬದುಕುತ್ತೆ. ಮಣ್ಣಲ್ಲಿ ಹಾಕಿದ್ರು ಕೂಡ ಎಷ್ಟೋ ಕಾಲ ಅದು ಕರಗೋದು ಸುಲಭ ಅಲ್ಲ. ಅಸ್ಥಿ ಅಂತ ಕರೀದು ಅದಕ್ಕೆ. ಹಾಗಾದ್ರೆ ಇಲ್ಲಿ ಯಾಕೆ ಕಫವನ್ನು ಕೈ ಬಿಟ್ರು ಆಚಾರ್ಯರು, ವಾತವನ್ನ ಹೇಳಿದ್ರು ಅದ್ ನೋಡೋಣ ಆಮೇಲೆ. ಸೊ ಇಲ್ಲಿ ನಾವು ವಾತ ಅಂತ ಅನ್ಕೊಳ್ಳೋದಕ್ಕಿಂತ ಕಾಂಟ್ರವರ್ಸಿ ಇಲ್ದಂಗೆ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕಂದ್ರೆ ಗುಣವನ್ನ ಅನ್ಕೊಳ್ಳೋದು ತುಂಬಾ ಬೆಸ್ಟ್. ಈ ಅಸ್ಥಿ ವರ್ಧನೆಗೆ ಏನ್ ಗುಣ ಬೇಕು ಅಂತ ಹೇಳಿದಾರೆ ಆಚಾರ್ಯರು ಅಂದ್ರೆ, ಯದ್ರವ್ಯಂ ಸ್ನಿಗ್ಧತ್ವಂ ಖರತ್ವಂ ಶೋಷಣತ್ವಂ ತದಸ್ನಾಂ ವರ್ಧಯತಿ ಅಂದ್ರು. ಯಾವ ದ್ರವ್ಯವು ಸ್ನಿಗ್ಧತ್ವ, ಖರತ್ವ ಮತ್ತು ಶೋಷಣತ್ವವನ್ನು ಹೊಂದಿದೆಯೋ ಅದು ಅಸ್ಥಿಧಾತುವನ್ನು ವೃದ್ಧಿ ಮಾಡ್ತದೆ. ಅಂದ್ರೆ ಅಸ್ಥಿಧಾತು ಅಗ್ನಿಯಲ್ಲಿ ಈ 3 ಗುಣಗಳು ಇದಾವು ಅಂತ ಅರ್ಥ. ಅದೇ ಗುಣಗಳು ಅಸ್ಥಿಧಾತುವಿನಲ್ಲಿ ಇದಾವು ಅಂತ ಅರ್ಥ. ಸೊ ಸ್ನಿಗ್ಧತ್ವ, ಖರತ್ವ, ಶೋಷಣತ್ವ ಇದನ್ನ ಹೆಂಗೆ ಅರ್ಥ ಮಾಡ್ಕೊಳ್ಳೋದಂದ್ರೆ, ಇದನ್ನ ನೋಡ್ಬಿಡ್ಬೇಕು. ಏನನ್ನ ಮೇಧಧಾತುವಿನಿಂದ ಅಸ್ಥಿಧಾತು ಹೆಂಗ್ ಫಾರ್ಮ್ ಆಗ್ತದೆ ಅನ್ನೋದನ್ನ ನೋಡ್ಬಿಡ್ಬೇಕು. ಆವಾಗ ಇದು ಬಹಳ ಚೆನ್ನಾಗಿ ನಮಗೆ ಕಂಡುಬರ್ತದೆ. ಈ ಮೇಧಧಾತು ಅನ್ನುವಂಥದ್ದು ಪ್ರಭೂತ ಸ್ನೇಹವನ್ನ ಹೊಂದಿರತಕ್ಕಂತಹ ಧಾತು, ಪ್ರಮಾಣದಲ್ಲಿ ಅಧಿಕವಾಗಿ ಸ್ನೇಹವನ್ನ ಹೊಂದಿರತಕ್ಕಂಥದ್ದು. ಅದು ಸಾರ ನಿಸ್ಸಾರ ಅಂತ ಪ್ರಶ್ನೆ ಅಲ್ಲ, ನಿಸ್ಸಾರ ಅಲ್ಲ, ಸಾರ ಮತ್ತು ಅಂದ್ರೆ ಕ್ವಾಂಟಿಟಿವ್ಲಿ ಅಥವಾ ಕ್ವಾಲಿಟೇಟಿವ್ ಅನ್ನೋದಲ್ಲ, ಕ್ವಾಂಟಿಟೇಟಿವ್ಲೇ ಇದು. ಸೊ ಪ್ರಭೂತ ಅಂದ ತಕ್ಷಣ ಪ್ರಮಾಣತಃ
ತುಂಬಾ ಅತಿಯಾಗಿ ಸ್ನೇಹವನ್ನ ಹೊಂದಿರತಕ್ಕಂತಹ ಧಾತು ಮೇಧಧಾತು. ಈ ಮೇಧಧಾತುವಿನ ಮೇಲೆ ನಾವನ್ನ ಊಹಿಸ್ಕೊಳ್ಳೋಣ, ಒಂದು ತುಂಡು ಮೇಧಧಾತು ಇಲ್ಲಿದೆ ಅಂದ್ರೆ ಮೇಧಧಾತುವಿನ ಮೇಲೆ ಖರತ್ವ ಮತ್ತು ಶೋಷಣತ್ವಗಳು ಕೆಲಸ ಸ್ಟಾರ್ಟ್ ಮಾಡಿದ್ವು ಅಂದ್ರೆ, ಸೊ ಸ್ನಿಗ್ಧತ್ವ ಆಲ್ರೆಡಿ ಇದೆ, ಖರತ್ವ ಮತ್ತು ಶೋಷಣತ್ವ ಏನ್ ಕೆಲಸ ಮಾಡ್ತವೆ? ಶೋಷಣತ್ವ ಅದರಲ್ಲಿರ್ತಕ್ಕಂತಹ ಜಲೀಯ ಅಂಶವನ್ನ, ದ್ರವಾಂಶವನ್ನ ಹೀರಕ್ ಸ್ಟಾರ್ಟ್ ಮಾಡ್ತದೆ. ಖರತ್ವ ಅದಕ್ಕೆ ಒಂದು ಗಟ್ಟಿತನ ಕೊಡಕ್ ಸ್ಟಾರ್ಟ್ ಮಾಡ್ತದೆ. ಸೊ ಹರಿಯುವಂತ ಕಬ್ಬಣ, ಹರಿಯುವಂತ ಬಂಗಾರ, ಸ್ವಲ್ಪ ಗಾಳಿ ತಣ್ಣು ಬಂತು ಅಂದ್ರೆ ಅದು ನಿಧಾನ ಗಟ್ಟಿ ಆಗ್ತಾ ಅದು ಎಷ್ಟು ಕಾಠಿಣ್ಯತೆ ಬರ್ತದೆ ಅಂದ್ರೆ ಅಷ್ಟು. ಹಾಗೆ ಇಲ್ಲಿ ಗಾಳಿ ಅನ್ನುವಂತ ವಾಯು ಇದೆ ಅಲ್ಲ, ಇದರಲ್ಲಿರ್ತಕ್ಕಂತಹ ವೃಕ್ಷ ಲಘು ಶೀತ ಕರ ಸೂಕ್ಷ್ಮ ಚಲನೆ. ಸೊ ಈ ಖರತ್ವ ಮತ್ತು ಶೋಷಣತ್ವ ಅಂದ್ರೆ ರೂಕ್ಷಣೆ. ಯದ್ರವ್ಯಂ ದ್ರವ್ಯಸ್ಯ ಶೋಷಣೀಯ ಶಕ್ತಿ ಸ ರೂಕ್ಷ. ಅಂದ್ರೆ ರೂಕ್ಷ ಗುಣವೇ ಶೋಷಣ ಶಕ್ತಿಯನ್ನ, ಅದು ರೂಕ್ಷ ಅಂತ ಹೇಳ್ಬೋದಿತ್ತು, ಅಥವಾ ಅವರು ರೂಕ್ಷ ಅನ್ನೋ ಗುಣವನ್ನ ಬಳಸೋ ಬದಲು ಅದರ ಕರ್ಮವನ್ನು ಬಳಸಿದ್ದಾರೆ ಶೋಷಣತ್ವ ಅಂತ. ಶೋಷಣತ್ವ ಅನ್ನೋದೊಂದು ಗುಣ ಇಲ್ಲಲ್ವಾ ಅಂತ ಅನ್ಕೊಳ್ಳೋದು ಬೇಡ. ಸೊ ಅಲ್ಲಿ ರೂಕ್ಷ ಅಂತಾನೆ ಅರ್ಥ ಮಾಡ್ಕೋಬೇಕು. ಸೊ ಹೀರುವಿಕೆ, ಶೋಷಣ ಮಾಡುವಂತಹ ಗುಣ ಯಾವುದು? ರೂಕ್ಷ. ಸೊ ಆ ರೂಕ್ಷ ಗುಣ, ವಾತದ ರೂಕ್ಷ ಗುಣ ಮೇಧಧಾತುವಿನಲ್ಲಿ ಇಷ್ಟು ಮೇಧಧಾತು ಇದೆ ಅಂದ್ರೆ ಅದರ ಮೇಲೆ ಅಬ್ಸರ್ವ್ ಮಾಡಕ್ ಸ್ಟಾರ್ಟ್ ಮಾಡ್ತದೆ, ದ್ರವಾಂಶವನ್ನು ಅಬ್ಸರ್ವ್ ಮಾಡಕ್ ಸ್ಟಾರ್ಟ್ ಮಾಡ್ತದೆ. ಖರಗುಣ ಅದಕ್ಕೆ ಬ್ರಿಟಲ್ನೆಸ್, ಹಾರ್ಡ್ನೆಸ್ ಕೊಡಕ್ ಸ್ಟಾರ್ಟ್ ಮಾಡ್ತದೆ. ಈ ಕೊಟ್ಟಾಗ ಏನಾಗುತ್ತದೆ? ಮೇಧಧಾತು ಗಟ್ಟಿಯಾದ ಅಸ್ಥಿಯಾಗಿ ತಯಾರಾಗುತ್ತೆ. ಇನ್ನೂ ಎಳೆದು ಇನ್ನೂ ಕಡಿಮೆ ಮಾಡಿ ಸ್ನಿಗ್ಧತ್ವ ಇಲ್ದಂಗ್ ಮಾಡಿಬಿಟ್ರೆ ಅಸ್ಥಿ ಒಳಗೆ ಏನಾಗುತ್ತೆ? ಆಸ್ಟಿಯೋಪೋರೋಸಿಸ್. ಹೌದಲ್ವಾ? ಅದನ್ನ ನಾವು ಪೇಷಂಟ್ಗೆ ಅರ್ಥ ಆಗ್ಲಿ ಅಂತ ಹೇಳಿ ಬಹಳ ಸರಳವಾಗಿ, ನುಗ್ಗೆ ಕಟ್ಟಿಗೆ ಒಳಗೆ ಮನೆ ಕಟ್ಟಲ್ಲ ನೀವು, ಡೋರ್ ಮಾಡಲ್ಲ, ಯಾಕಂದ್ರೆ ಅದ್ರೊಳಗೆ ಜಿಡ್ಡಿನ ಅಂಶ ಕಡಿಮೆ ಇದೆ ಅಂತ. ಅದೇ ಟೀ ಕುಡ್ ಅಲ್ಲಾದ್ರೂ ಮಾಡ್ತೀವಿ. ಸೊ ಯಾವ್ದು ಗಟ್ಟಿ ಅಂದ್ರೆ ಟೀ ಕುಡ್ ಗಟ್ಟಿ ಸರ್ ಅಂತಾರೆ. ಸೊ ಹಂಗೆ ನಿಮ್ಮ ಅಸ್ಥಿಗಳು ಗಟ್ಟಿಯಾಗಿರ್ಬೇಕು, ಅದರೊಳಗೆ ಜಿಡ್ಡಿನ ಅಂಶ ಇರಬೇಕು. ಇದ್ರೆ ಮಾತ್ರ ಅಸ್ಥಿ ಅನ್ನೋದು ಗಟ್ಟಿಯಾಗಿರ್ತದೆ, ಇಲ್ಲ ಅಂದ್ರೆ ಆಸ್ಟಿಯೋಪೋರೋಸಿಸ್ ಆಗುತ್ತೆ. ಜಿಡ್ಡಿನ ಅಂಶ ಅತಿ ಹೆಚ್ಚಾದ್ರೆ ಆಸ್ಟಿಯೋಪೀನಿಯಾ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಸ್ನಿಗ್ಧತ್ವ ಹೆಚ್ಚಿರಬಾರ್ದು, ಕಡಿಮೆ ಇರಬಾರ್ದು. ಈಗ ನಮಗೆ ಚಿಕಿತ್ಸೆಗೆ ಎಷ್ಟು ಸರಳ ಆಗುತ್ತೆ ನೋಡಿ, ಆಸ್ಟಿಯೋಪೀನಿಯಾಕ್ಕೂ ಆಸ್ಟಿಯೋಪೋರೋಸಿಸ್ ಟ್ರೀಟ್ಮೆಂಟ್ ಎಷ್ಟು ಸರಳ ಆಗ್ತಾ ಬರ್ತದೆ. ಸೊ ಸ್ನಿಗ್ಧತ್ವ ಜಾಸ್ತಿ ಆಯ್ತು ಅಂದ್ರೆ, ಶೋಷಣತ್ವ ಅಥವಾ ಖರತ್ವ ಕಡಿಮೆ ಆಯ್ತು ಅಂದ್ರೆ ಅಸ್ಥಿಗಳು ಮೃದುತ್ವವನ್ನ ಪಡಿತಾ ಹೋಗ್ತದೆ. ಹಾಗಾಗಿ ಮಕ್ಕಳಲ್ಲಿ ಅಸ್ಥಿಗಳು ಯಾಕೆ ಮೃದುತ್ವ ಅಂದ್ರೆ ಅಲ್ಲಿ ರೂಕ್ಷ ಮತ್ತು ಶೋಷಣತ್ವಗಳು ಬಹಳಷ್ಟು ಕಮ್ಮಿ ಇರ್ತವೆ, ಯಾಕಂದ್ರೆ ಕಫಜ ಕಾಲ. ಅದೇ ನಮ್ಮ ತಾತನ ಉಗುರು ತೆಗಿಬೇಕು ನಾನು ಅಂದ್ರೆ ಅದು ನೇಲ್ ಕಟ್ರ ಟಗ್ ಅಂತ ಶಬ್ದ ಮಾಡೋದು, ಟಕ್ ಅಲ್ಲ ಟಗ್ ಅಂತ ದೊಡ್ಡದ ಶಬ್ದ ಮಾಡೋದು. ಯಾಕಂದ್ರೆ ಹರತ್ವನೇ ಜಾಸ್ತಿ ಅಲ್ಲಿ ಸ್ನೇಹಕ್ಕಿಂತ. ನೀವು ನಿಮ್ ತಾತಂದೆಲ್ಲ ತೆಗೆದು ನೋಡ್ರಿ ಗೊತ್ತಾಗತ್ತೆ ಎಷ್ಟು ಗಟ್ಟಿ ಇರ್ತದೆ ಇದು ಅಂತ ಅಸ್ಥಿ. ಅಂದ್ರೆ ವಾತ ಪ್ರಧಾನ ಕಾಲ ಬಂದಾಗ ವೃಕ್ಷತ್ವ ಹೆಚ್ಚಾಗ್ತದೆ, ಖರತ್ವ ಹೆಚ್ಚಾಗ್ತದೆ. ಓಕೆ, ಇರ್ಲಿ, ಈ ಅಸ್ಥಿಧಾತುವನ್ನು ಮುಂದುವರ್ಸ್ಕೊಂಡು ಹೋಗೋಣ. ಅಸ್ಥಿಧಾತು ಫಾರ್ಮ್ ಆಗುವಾಗ ಈ ರೀತಿ ಫಾರ್ಮ್ ಆಗದ ಸ್ನಿಗ್ಧತ್ವನ ದ್ರವತ್ವವನ್ನು ಹೀರ್ಕೋತಾ ಬರ್ತದೆ. ಸ್ನಿಗ್ಧತ್ವ ಅಲ್ಲಿ ಉಳಿತಾ ಬರ್ತದೆ, ದ್ರವತ್ವವನ್ನು ಹೀರ್ತಾ ಬರ್ತದೆ. ಕೊನೆಗೆ ಅಲ್ಲಿ ಸ್ನಿಗ್ಧತ್ವ ಹೇಗೆ ಉಳಿತದೆ ಅಂದ್ರೆ ಸಾರ ಭಾಗವಾಗಿ ಉಳಿತದೆ. ಅದೇನಾಗತ್ತೆ? ಸಾರ ಭಾಗ ಉಳಿದಿರ್ತಕ್ಕಂಥ ಸ್ನೇಹ ಏನಾಗತ್ತೆ? ನಾನು ಮೆಸೇಜ್ ಅನ್ನು ಇಟ್ಟಿದ್ದೀನಿ. ಸಾರ ಭಾಗ ಉಳಿಯುತ್ತಲ್ಲ, ಅಲ್ಲೇನಾಗತ್ತೆ? ವೆರಿ ಗುಡ್, ಮಧ್ಯ. ಅದೇ ಮಧ್ಯ ಆಗುವಂಥದ್ದು ಬೋನ್ ಮ್ಯಾರೋ ಆಗುವಂಥದ್ದು. ಯಾಕಂದ್ರೆ ಇಲ್ಲಿ ತನಕ ಪ್ರಭೂತವಾಗಿ ಪ್ರಮಾಣತಃ ಜಾಸ್ತಿ ಪ್ರಮಾಣದಲ್ಲಿ ಸ್ನೇಹ ಇತ್ತು, ದ್ರವಾಂಶ ಹೀರ್ತಾ ಕಾನ್ಸಂಟ್ರೇಷನ್ ಜಾಸ್ತಿ ಆಯ್ತು. ಟಾರ್ ಇದನ್ನದು ಕ್ರೂಡ್ ಆಯಿಲ್ ಇಂದ ಪೆಟ್ರೋಲ್ ತೆಗೆದಂಗೆ ಸಾರ ಭಾಗ ಮಾತ್ರ ಉಳಿತದೆ. ಹಾಗಾಗಿ ಈ ಸಾರ ಸ್ನೇಹ ಮನುಷ್ಯನಿಗೆ ಅನಿವಾರ್ಯ. ಸೊ ಅಸ್ಥಿಯಲ್ಲಿರ್ತಕ್ಕಂತಹ ಸ್ನೇಹ ಸಾರ ಸ್ನೇಹ, ಅದನ್ನ ಮಜ್ಜ ಅಂತ ಕರಿತೀವಿ. ಅದೇ ಮೇಧಧಾತುವಿನಲ್ಲಿರ್ತಕ್ಕಂಥದ್ದು ಪ್ರಭೂತ ಸ್ನೇಹ, ಶುಕ್ರ ಧಾತುವಿನಲ್ಲಿರ್ತಕ್ಕಂಥದ್ದು ಓಜೋ ಸ್ನೇಹ. ಸೊ ಪ್ರಭೂತ ಸ್ನೇಹ, ಸಾರ ಸ್ನೇಹ, ಓಜೋ ಸ್ನೇಹ. ಹಾಗಾಗಿ ಶುಕ್ರಧಾತು ಬಳಕೆ ಆದ್ರೆ ಗರ್ಭೋತ್ಪಾದನೆ, ಮುಂದಿನ ಜೀವಿ ಅಂದ್ರೆ ಓಜಸ್ ಇರೋದ್ರಿಂದ ಮುಂದಿನ ಜೀವಿ ಉತ್ಪತ್ತಿ ಮಾಡೋಕ್ ಸಾಧ್ಯತೆ ಇರುವಂತದ್ದು ಈ ಓಜೋ ಸ್ನೇಹಕ್ಕೆ ಮಾತ್ರ. ಪ್ರಭೂತ ಸ್ನೇಹಕ್ಕೂ ಇಲ್ಲ. ಪ್ರಭೂತ ಸ್ನೇಹ ಜಾಸ್ತಿ ಆದ್ರೆ ಇನ್ನೂ ಸ್ವಲ್ಪ ಇನ್ಫರ್ಟಿಲಿಟಿ ಜಾಸ್ತಿನೇ ಅಲ್ವಾ? ಪ್ರಭೂತ ಸ್ನೇಹಕ್ಕೂ ಇಲ್ಲ, ಸಾರ ಸ್ನೇಹಕ್ಕೂ ಇಲ್ಲ, ಓಜೋ ಸ್ನೇಹಕ್ಕೆ ಮಾತ್ರ ಗರ್ಭೋತ್ಪಾದನೆಯ ಶಕ್ತಿ ಇದೆ. ಅದನ್ನ ಬಳಸದೇ ಇದ್ರೆ ಅದು ಆ ವ್ಯಕ್ತಿಯಲ್ಲಿ ಓಜಸ್ಸಾಗಿ ಕನ್ವರ್ಟ್ ಆಗಿ ಆತನನ್ನ ಮುಕ್ತಿ ಮಾರ್ಗಕ್ಕೆ ಕರ್ಕೊಂಡು ಹೋಗುವಷ್ಟು ಎತ್ತರಕ್ಕೆ ಒಯ್ಯುತ್ತೆ. ಆತನ ಕಳೆ ಆಗ್ಲಿ, ಆತನ ಒಳಗಿನ ಥಾಟ್ಸ್ ಆಗ್ಲಿ, ಒಳಗಿನ ಜೀವದ ಶಕ್ತಿ, ಇದೆಲ್ಲ ಬಹಳ ಎತ್ತರ ಮಟ್ಟಕ್ಕೆ ಕರ್ಕೊಂಡು ಹೋಗ್ತದೆ.
ಹಾಗಾಗಿ ಈ ಸ್ನೇಹಾಂಶ ತುಂಬಾ ಇಂಪಾರ್ಟೆಂಟ್ ಆಗಿ ಅಸ್ಥಿಲಿ ಇದೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಕೇವಲ ತತ್ರಸ್ಥಿ ನಿಶ್ಚಿತೋ ವಾಯು ಅಂದ ತಕ್ಷಣ ವಾಯು ಮಾತ್ರ ಇದೆ ಅಂತ ಅನ್ಕೊಂಡ್ರೆ ಅಸ್ಥಿಗಳಿಗೆ ಅಸ್ತಿತ್ವನೇ ಇರೋದಿಲ್ಲ. ಹಾಗಾಗಿ ಖರತ್ವ, ಕಾಠಿಣ್ಯತ್ವ ಇವೆಲ್ಲವೂ ಕೂಡ ಅಸ್ಥಿಲಿ ಇದೆ. ಇದರ ಅರ್ಥ ಏನು ಅಂದ್ರೆ ಕಫವು ಕೂಡ ಪ್ರಧಾನವಾಗಿ ಅಸ್ಥಿಯಲ್ಲಿ ಇದೆ. ಹಾಗಾಗಿ ಶ್ಲೇಷ್ಮ ಶೇಷೇಶು ತೈನೇಶಾಂ ಅಂದ್ರು, ಉಳಿದಂತಲ್ಲಿ ಶ್ಲೇಷ್ಮ ಇದೆ ಅಂತ. ಇವೆಲ್ಲವೂ ಪ್ರಧಾನವಾಗಿ ಅಂತ ಅನ್ಕೋಬೇಕು ನಾವು, ಪ್ರಧಾನವಾಗಿ ಇದೆ. ಸೊ ಯಾಕೆ ಅಂದ್ರೆ ಪ್ರಧಾನವಾಗಿ ಕಫ ಪ್ರಧಾನವಾಗಿ ಉಳಿದ ಧಾತುಗಳಲ್ಲಿ, ಪಿತ್ತವು ಪ್ರಧಾನವಾಗಿ ರಕ್ತ ಮತ್ತು ಸ್ವೇದದಲ್ಲಿ, ವಾತ ಪ್ರಧಾನವಾಗಿ ಅಸ್ಥಿಯಲ್ಲಿ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಯಾಕೆ ಅಸ್ಥಿಯಲ್ಲಿ ವಾತವನ್ನ ಇದೆ ಅಂತ ಹೇಳ್ಬೇಕಾಗಿ ಬಂತು, ಮತ್ತೆ ಯಾಕೆ ಅಸ್ಥಿಗೆ ಕಫ ಪ್ರಮಾಣ ಜಾಸ್ತಿ ಇದ್ರು ಅಂದ್ರೆ ಸ್ಥಿರತ್ವ ಕಾಠಿಣ್ಯತ್ವನೇ ಜಾಸ್ತಿ ಇದ್ರು ಕೂಡ ಯಾಕೆ ವಾತವನ್ನ ಆಚಾರ್ಯರು ಹೇಳಿದ್ರು, ಇದು ತುಂಬಾ ಇಂಪಾರ್ಟೆಂಟ್ ಆಗಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತ ವಿಷಯ ಚಿಕಿತ್ಸಾ ದೃಷ್ಟಿಯಿಂದ. ಅಸ್ಥಿ ಯಾವ್ದೋ ಒಂದು ಸಂಧಿವಾತ ಬಂತು, ಅಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂತಹ ಅಂಶವೇ ಇದು. ಆ ಸಂಧಿವಾತದಲ್ಲಿ ರಸದ ಪ್ರಾಧಾನ್ಯತೆ ಇದೆಯೋ, ಅಸ್ಥಿಯ ಪ್ರಾಧಾನ್ಯತೆ ಇದೆಯೋ, ಮೇದದ ಪ್ರಾಧಾನ್ಯತೆ ಇದೆಯೋ ಅಂತ ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಇಲ್ಲೇನೆ. ಸಾರ ಸ್ನೇಹದ ಪ್ರಾಬ್ಲಮ್ ಇದೆಯೋ ಅಂತ ಗೊತ್ತು ಮಾಡ್ಕೊತೀವಿ. ಅಸ್ಥಿಯಲ್ಲಿ ಯಾಕೆ ವಾತವನ್ನೇ ಹೇಳಿದ್ರು ಅಂತಂದ್ರೆ, ಒಂದ್ ವೇಳೆ ವಾತ ಒಂದು ಇಲ್ಲ ಅಂದ್ರೆ ಅಸ್ಥಿ ಫಾರ್ಮ್ ಆಗೋದಕ್ಕೆ ಆಗದೇ ಇಲ್ಲ. ವಾತದ ಖರತ್ವ ಸದಾಕಾಲ ಅಲ್ಲಿರಬೇಕು, ವಾತದ ಶೋಷಣತ್ವ ಸದಾಕಾಲ ನಿರಂತರವಾಗಿ ವೇರೆಂಟಿಯರ್ಗೆ ನಿರಂತರವಾಗಿ ಶೋಷಣತ್ವ ಅಲ್ಲಿ ಕೆಲಸ ಮಾಡ್ಕೊಂಡು ಅಲ್ಲಿ ಇರಲೇಬೇಕು. ಸೊ ಈ ಎರಡು ನಿರಂತರವಾಗಿ ಇದಾವೆ. ಮತ್ತೆ ಅದು ಸ್ನಿಗ್ಧತ್ವ ಇರ್ಬೇಕಾ ಬೇಡ ಅಂದ್ರೆ ಅದು ಮೇಧದಲ್ಲಿ ಆಲ್ರೆಡಿ ಇದೆ ಅಲ್ಲ, ಮೇಧಧಾತುವಿನಲ್ಲಿ ಆಲ್ರೆಡಿ ಸ್ನಿಗ್ಧತೆ ಇದೆ. ಇನ್ನು ಎರಡು ಬಂದು ಅಲ್ಲಿ ಕೆಲಸ ಮಾಡ್ಬೇಕಿದೆ. ಯಾವುದು ಖರತ್ವ ಮತ್ತು ಶೋಷಣತ್ವ, ರೂಕ್ಷತ್ವ ಮತ್ತು ಖರತ್ವ ಬಂದು ಕೆಲಸ ಮಾಡ್ಬೇಕು ಮೇಧಧಾತುವಿನ ಮೇಲೆ. ಸ್ನಿಗ್ಧತ್ವನು ಜೊತೆ ಕರ್ಕೊಂಬರಲ್ಲ ಅದೆಲ್ಲೋ. ಸೊ ಈ ಮೂರು ಗುಣಗಳು ಬಂದು ಎಲ್ಲೋ ಕರ್ಕೊಂಬಂದು ಒಂದು ದ್ರವ್ಯವನ್ನ ಫಾರ್ಮ್ ಮಾಡಲ್ಲ. ಅಸ್ಥಿಲ್ ಮಾತ್ರ ವಿಶೇಷ ಅದು. ಮೂರು ಗುಣಗಳು ಬಂದು ಅಸ್ಥಿನ ಫಾರ್ಮ್ ಮಾಡಲ್ಲ. ಆಲ್ರೆಡಿ ಸ್ನಿಗ್ಧತ್ವ ಇದೆ, ಮತ್ತೇನ್ ಕರ್ಕೊಂಬರೋದೇನಿಲ್ಲ. ಆಲ್ರೆಡಿ ಒಂದು ಧಾತುವಿನಲ್ಲಿ ಸ್ನಿಗ್ಧತ್ವ ಇದೆ, ಅದ್ರ ಮುಂದಿನ ಧಾತುವೆ ಅಸ್ಥಿ. ಇಲ್ಲಿ ಇವೆರಡು ಬಂದ್ರೆ ಸಾಕು. ಹಾಗಾಗಿ ಈ ಎರಡು ಅಸ್ಥಿಗಳು ಫಾರ್ಮೇಶನ್ಗೆ ಇವೆರಡು ಬರಲೇಬೇಕು. ಸ್ನಿಗ್ಧತ್ವ, ಖರತ್ವ ಖರತ್ವ ಮತ್ತು ಶೋಷಣತ್ವ ಬರಲೇಬೇಕು. ಹಾಗಾಗಿ ವಾತವು ಅಸ್ಥಿಯಲ್ಲಿ ಇದೆ ಅಂತ ಆಚಾರ್ಯರು ಅದನ್ನ ಮೆನ್ಷನ್ ಮಾಡ್ತಾರೆ. ಸೊ ಇದೇ ರೀತಿ ಪಿತ್ತ ರಕ್ತ ಮತ್ತು ಸ್ವೇದದಲ್ಲಿ ಇದೆ ಅಂತಾದ್ರೂ ಕೂಡ, ರಕ್ತದಲ್ಲಿ ಪಿತ್ತ ಇದೆ ಅಂದ್ರೆ ರಕ್ತವು ಅನುಷ್ಣ, ಆಗ್ನೇಯತ್ವನೂ ಇದೆ ಮತ್ತೆ ಸೌಮ್ಯ ಭಾವನೂ ಇದೆ. ಆಗ್ನೇಯ ಭಾವ ಪಿತ್ತವನ್ನ ಪ್ರತಿನಿಧಿಸುತ್ತೆ ಅಥವಾ ಪಿತ್ತ ಇದೆ. ಆಗ್ನೇಯ ಭಾವದಲ್ಲಿ ಪಿತ್ತ ಇದೆ ಅಂತಾದ್ರೆ ಸೌಮ್ಯ ಭಾಗದಲ್ಲಿರ್ತಕ್ಕಂಥದ್ದು ರಸ. ಹಾಗಾಗಿ ರಸದಿಂದ ರಕ್ತ ಫಾರ್ಮ್ ಆಗುತ್ತೆ. ಇದನ್ನ ನಾನು ಮುಂದಿನ ಆಯುರ್ವೇದ ಜೀವನ ತರಬೇತಿ ಕ್ಲಾಸಲ್ಲಿ ಬಿಡಿಸಿ ಹೇಳ್ತೀನಿ. ಅವ್ರಿಗೆ ಬಿಡಿಸಿ ಹಿಡಿದ್ರೆ ಅರ್ಥ ಆಗುತ್ತಲ್ಲ, ಅಲ್ಲಿ ಹೇಳ್ತೀನಿ. ಆಸಕ್ತರಲ್ಲಿ ಜಾಯಿನ್ ಆಗ್ಬೋದು. ಈ ರಸಧಾತು RBC ಅಂತ ಏನಿದೆಯೋ ಅದ್ರ ಒಳಗಿರ್ತಕ್ಕಂಥದ್ದು ಅದು ಸೌಮ್ಯ ಭಾವ. ಅದು ಎಷ್ಟು ಸೌಮ್ಯವಾಗಿರ್ತದೋ RBC ಅಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಸೊ ಆಗ್ನೇಯ ಭಾವ ಕೆಲಸ ಮಾಡ್ಬೇಕು ಅಂದ್ರೆ ಒಳಗಡೆ ಸೌಮ್ಯತ್ವ ಇರಬೇಕು. ಅದು ಸನ್ಯಾಸಿ ತರ, ನಾನು ಆಮೇಲೆ ಹೇಳ್ತೇನೆ. ಅದು ಹೇಗೆ ಅಂದ್ರೆ ಮುಂದಿನ ತರಗತಿಯಲ್ಲಿ ರಸ ಮತ್ತು ರಕ್ತ ಈ ಎರಡರ ಹೇಗೆ, ರಕ್ತ ಹೇಗಿದೆ, ಸೌಮ್ಯತ್ವ ಹೇಗಿದೆ, ಅದರ ಆಗ್ನೇಯತ್ವ ಹೇಗಿದೆ ಅಂತ ಮುಂದಿನ ತರಗತಿಯಲ್ಲಿ ನೋಡೋಣ. ಇಲ್ಲಿ ಸೌಮ್ಯ ಭಾವ ರಸ ಆದ್ರೆ ಆಗ್ನೇಯ ಭಾವ ರಕ್ತ. ಹಾಗಾಗಿ ಈ ಎರಡು ಒಟ್ಟಿಗೆ ಇರ್ತವೆ. ಆದ್ರೆ ಕ್ರಿಯೆಯಲ್ಲಿ ಆಗ್ನೇಯತ್ವ ಬರ್ಲಿಲ್ಲ ಅಂದ್ರೆ ಅಥವಾ ಪಿತ್ತ ಬರ್ಲಿಲ್ಲ ಅಂದ್ರೆ, ರಸ ರಂಜನಗೊಳ್ಳದೆ ಇದ್ರೆ, ಇಲ್ಲಿ ಯಕೃತ್ ಪ್ಲೀಹಾದಲ್ಲಿ ರಸ ರಂಜನ, ಅದನ್ನ ರಕ್ತ ಅಂತ ಕರೆಯಕ್ಕೆ ಆಗಲ್ಲ, ಹಾಗೆ ಉಳ್ಕೊಂಡ್ಬಿಡ್ತದೆ. ಹಾಗಾಗಿ ರಸ ರಂಜನವನ್ನ ಪಡ್ಕೊಳ್ಳಿಲ್ಲ ಅಂದ್ರೆ ಇದು ಹೀಗೆ ಉಳ್ಕೊಳ್ತದೆ. ಆದ್ರಿಂದ ಅಲ್ಲಿ ಪಿತ್ತವನ್ನೇ ಪ್ರಧಾನವಾಗಿ ಹೇಳ್ಬೇಕು. ಹೇಗೆ ಇಲ್ಲಿ ಖರತ್ವ ಮತ್ತು ಶೋಷಣತ್ವವನ್ನ ಅಸ್ಥಿಗೆ ಪ್ರಧಾನವಾಗಿ ಹೇಳಿದ್ರು, ಅಲ್ಲಿ ಆಗ್ನೇಯತ್ವನೇ ಪ್ರಧಾನ. ಇಲ್ಲಾಂದ್ರೆ ರಕ್ತ ಅಂತ ಕರೆಯಕ್ಕೆ ಬರಲ್ಲ ನಾವು. ಆ ದೃಷ್ಟಿಯಿಂದ ಅದನ್ನ ಹಾಗೆ ಹೇಳಿದ್ರು. ಸೊ ಸ್ವೇದದಿಂದ ಊಷ್ಮ ಬಹಿರ್ಗಮನ ಆಗುತ್ತೆ. ಜ್ವರದಲ್ಲಿ ಅದನ್ನ ಹೇಳದಲ್ವಾ, ಅಗ್ನಿಯ ಊಷ್ಮ ಬಹಿರ್ಗಮನ ಆಗಿ ಸ್ವೇದದಲ್ಲಿ ಅಂದ್ರೆ ತ್ವಚೆಯಲ್ಲಿ ಕೂತ್ಕೊಂಡಿರೋದ್ರಿಂದ ತಾಪ ಹೆಚ್ಚಿರ್ತದೆ. ಅದು ಹೊರಗೆ ಬಂದಾಗ, ಸ್ವೇದ ಹೊರಗೆ ಬಂದಾಗ ಕಮ್ಮಿ ಆಗುತ್ತೆ, ನಾವೆಲ್ಲ ನೋಡಿದೀವಿ. ಹಾಗಾಗಿ ಸ್ವೇದದಲ್ಲಿ ಪ್ರತಿ ಕ್ಷಣವೂ ಕೂಡ ಪಿತ್ತದ ಊಷ್ಮ ಬಹಿರ್ಗಮನ ಆಗ್ತಾ ಇರ್ತದೆ. ಹಾಗಾಗಿ ಆ ಸ್ವೇದದಲ್ಲೂ ಕೂಡ ಊಷ್ಮದ ರೂಪದಲ್ಲಿ ಪಿತ್ತ ಆಶ್ರಯವನ್ನ ಹೊಂದಿದೆ. ಶ್ಲೇಷ್ಮ ಶೇಷೇಶು ತೈನೇಶಾಂ ಅಂತ ಕರೆದ್ರು. ಶ್ಲೇಷ್ಮ ಬೇರೆದ್ರಲ್ಲಿ ಇದೆ ಅಂದ್ರೇನು,
ರಸದ ರಕ್ತ ಮಾಂಸ ಮೇದ ಅಸ್ಥಿ ಮಜ್ಜ ಶುಕ್ರ ಎಲ್ಲದರಲ್ಲೂ ಕಫ ಇದೆ. ಯಾಕಂದ್ರೆ ಮೂರ್ತ ಪೃಥ್ವಿ ಮತ್ತು ಆಪ್ಗಳಿಂದನೇ ಈ ಶರೀರ ಆಗಿರೋದು, ಮೂರ್ತ ಶರೀರ ಆಗಿರೋದು ಅದರಿಂದನೇ. ಈ ಮೂರ್ತ ಶರೀರ ಕಾಣುತ್ತೆ ಅಂತಾದ್ರೆ ಇದಕ್ಕೆ ಪೃಥ್ವಿ ಆಪ್ ಇರಲೇಬೇಕು. ಇವೆರಡೇ ಕಣ್ಣಿಗೆ ಕಾಣುವಂತಹ ಮಹಾಭೂತಗಳು. ಬೆಂಕಿ ಮುಟ್ಟಿದ್ರೆ ಏನು ಸಿಗಲ್ಲ, ಅದು ಸುಮ್ಮನೆ ಇರ್ತದೆ, ಬಿಸಿ ಇರ್ತದೆ ಅಷ್ಟೇ. ಮುಟ್ಟಿದ್ರೆ ಏನು ಸಿಕ್ಕಲ್ಲ, ಸುಮ್ಮನೆ ಬಿಸಿ ಅಂದ್ರೆ ಬಿಸಿ ಇರ್ತದೆ ಅಷ್ಟೇನೆ. ಹಂಚ್ಕಾಯ್ತು ಅಂದ್ರೆ ಬಿಸಿ ಇರ್ತದೆ, ಅದು ಎಲ್ಲಿಂದ ಇತ್ತು ಅಂತ ಗೊತ್ತಾಗಲ್ಲ. ಹಾಗಾಗಿ ಇದು ಕೈಗೆ ಸಿಗುವಂಥದ್ದು, ಒಂದು ಮೂರ್ತ ರೂಪಕ್ಕೆ ಸಿಗುವಂಥದ್ದು ಪೃಥ್ವಿ ಆಪ್ಗಳಾದ್ರಿಂದ ಎಲ್ಲಾ ಧಾತುಗಳನ್ನ, ಕಣ್ಣಿಗೆ ಕಾಣುವಂತಹ ಎಲ್ಲಾ ಧಾತುಗಳು ಫಾರ್ಮ್ ಆಗಿರೋದು ಪೃಥ್ವಿ ಮತ್ತು ಆಪ್ಗಳಿಂದ. ಅದರಲ್ಲಿ ತೇಜ ಸೇರ್ಕೊಂಡಿದೆ, ಅದರಲ್ಲಿ ಇನ್ನೊಂದು ಗುಣ ಸೇರ್ಕೊಂಡಿದೆ. ಹಾಗೆ ನೋಡಿದ್ರೆ ರಸದಲ್ಲೂ ಕೂಡ ವಾತದೋಷ ಇದೆ. ರಸದಲ್ಲಿ ವಾತದೋಷ ಯಾವ ಗುಣದಿಂದ ಇದೆ? ರಸದಲ್ಲಿ ವಾತದೋಷ ಇದೆ. ಯಾವ ಗುಣವನ್ನು ಪ್ರಧಾನವಾಗಿ ಇಟ್ಕೊಂಡಲ್ಲಿದೆ? ಒಂದೇ ಗುಣ ಇರೋದು. ಸಿತ ಅನ್ನುವಂಥದ್ದು ಬಿಳಿಯದು, ಶ್ವೇತ ವರ್ಣ. ಶೀತ, ವೆರಿ ಗುಡ್. ಮತ್ತೆ ಶೀತ ಕಫದ್ದು ಹೌದು, ಕೇವಲ ವಾತದ್ದಲ್ಲ ಅದು, ಶೀತ ಕಫದ್ದು ಹೋಗ್ತಾನೆ. ಶೀತ ಅಂದ್ರೆ ವರ್ಣ ಬಿಳಿಯಾಗಿದೆ ಅಂತ. ಶೀತ ಅನ್ನೋದು ಶೀತ ಕಫದ್ದು ಹೌದು. ಮತ್ತೆ ಯಾವ್ದಿದೆ ರಸದಲ್ಲಿ? ಸತು ದ್ರವ, ಸಿತ, ಶೀತ, ಸ್ವಾದು, ಸ್ನಿಗ್ಧ, ಚಲೋ ಭವೇತ್. ಚಲ, ಸತು ದ್ರವ, ಸಿತ ಶೀತ, ಸೂಕ್ಷ್ಮ ಅಲ್ಲ ಅದು, ಸ್ಥೂಲ ಅದು ರಸ. ಆ ಧಾತು ಎಲ್ಲಾ ಧಾತುವಿಗಿಂತಲೂ ಸ್ಥೂಲ ಧಾತು ಇದು. ಇನಿಹು ಚಲಗುಣ, ಸತು ದ್ರವ, ಸಿತ ಶೀತ, ಸ್ವಾದು ಸ್ನಿಗ್ಧ, ಚಲೋ ಭವೇತ್. ಚಲಗುಣ. ಆ ಚಲಗುಣ ಇರೋದ್ರಿಂದನೇ ವಾತ ತನ್ನ ಚಲಗುಣವನ್ನ ರಸಧಾತುವಿನಲ್ಲಿ ಇಟ್ಟಿರೋದ್ರಿಂದನೇ ರಸಧಾತು ಸರ್ವ ಶರೀರದಲ್ಲೂ ಯಾವ ಮೂಲೆಯನ್ನೂ ಬಿಡದಂಗೆ ರಸಧಾತು ಹೋಗುತ್ತೆ. ರಕ್ತ ಹೋಗದೆ ಇರೋದು, ಆದ್ರೆ ರಸ ಸರ್ವ ಶರೀರದಲ್ಲೂ ಯಾವ ಜಾಗದಲ್ಲೂ ಬಿಡಲ್ಲ. ಫಾರ್ ಎಕ್ಸಾಂಪಲ್, ನಿಮ್ಮಲ್ಲಿ ಐ ಲೆನ್ಸ್ ಇದೆ, ಅಲ್ಲೆಲ್ಲಿದೆ ಬ್ಲಡ್ ವೆಸಲ್? ಬ್ಲಡ್ ವೆಸಲ್ ಇದ್ರೆ ಕಣ್ಣೇ ಕಾಣ್ತಿರ್ಲಿಲ್ಲ ನಮಗೆ, ಅಲ್ವಾ? ರಸ ಹೇಗಿದೆ? ಸತು ದ್ರವ, ಸಿತ ಅಂದ್ರೆ ಟ್ರಾನ್ಸ್ಪರೆನ್ಸಿ ಇದೆ ಅದಕ್ಕೆ. ನಾವು ಒಂದೊಂದ್ಸರಿ ಕಫವನ್ನು ಉಗಿತೀವಿ ನೋಡಿ, ಅಂದ್ರೆ ಎಳೆ ವಮನ ಮಾಡಿಸಿದಾಗ ಎಳೆಯ ಕಫ ಬರ್ತದೆ, ಗ್ಲಾಸಿ ಇರ್ತದೆ, ಟ್ರಾನ್ಸ್ಪರೆನ್ಸಿ ಇರ್ತದೆ, ಟ್ರಾನ್ಸ್ಪರೆಂಟ್. ಅದು ನಿಜವಾದ ಕಫ. ಈ ಬಿಳಿ ಇರುವಂತದ್ದು ಮಲಕಫನೇ, ಅದು ರಸದ ಮಲ. ಆದ್ರೆ ವರ್ಣ ಬಿಳಿ ಇರಲ್ಲ, ಅದು ಟ್ರಾನ್ಸ್ಪರೆನ್ಸಿ ಇರ್ತದೆ, ಗ್ಲಾಸ್ ತರ. ಅದು ನಿಜವಾದ ಪೋಷಣ ಮಾಡ್ತಕ್ಕಂಥ ಶರೀರದಲ್ಲಿರ್ತಕ್ಕಂತಹ ಪೋಷಕ ಕಫ. ಇದು ಕಣ್ಣಿನ ಐರಿಸ್ ಅಲ್ಲಿ ನಮಗೆ ಲೆನ್ಸ್ ಅಲ್ಲಿ ಇದೆ. ಆ ಲೆನ್ಸ್ ಅಲ್ಲಿ ರಕ್ತನಾಳ ಇಲ್ಲ. ಅದ್ಭುತ ಅದೊಂದು. ಆ ಲೆನ್ಸ್ ಫಾರ್ಮ್ ಆಗೋದು ನೋಡ್ಬಿಟ್ರೆ ಏನು ಅದ್ಭುತವಾಗಿ ಫಾರ್ಮ್ ಆಗೋದು, ಬಾಪ್ರೆ. ಹಂಗಾಗಿ ಮಜ್ಜಧಾತುವನ್ನು ಎಷ್ಟು ಇದು ಕಣ್ಣು ನೇತ್ರ ಫಾರ್ಮ್ ಆಗುವ ಮಜ್ಜಧಾತುವಿನ ಕೆಲಸ ಯಾವ ಲೆವೆಲ್ ಮಾಡ್ತದಂದ್ರೆ ದೊಡ್ಡ ಹ್ಯಾಟ್ಸ್ ಆಫ್. ಅಂತ ಸೃಷ್ಟಿ ಈ ಲೆವೆಲ್ಗೆ ಇಟ್ಟಿದೆ ಅಂತ ಬಹಳ ಆನಂದ ಅನ್ಸುತ್ತೆ. ಅದನ್ನ ಒಳಗಿಂದ ಖುಷಿ ಅನ್ಸ್ಬಿಡ್ತದೆ ಫಾರ್ಮೇಶನ್. ನೋಡ್ರಿ, ಒಂದ್ ರಕ್ತನಾಳ ಇಲ್ಲ ಆ ಲೆನ್ಸ್ ಅಲ್ಲಿ, ಬಟ್ ರಸ ಮಾತ್ರ ಅಲ್ಲಿ ಹೋಗ್ಲೇಬೇಕು. ಇಲ್ಲ ಅಂದ್ರೆ ಲಿಂಗನಾಶ ಆಗುತ್ತೆ, ಕಾಚೆ ಬರ್ತದೆ ಪೂರ್ತಿ, ಅದು ಒಪೇಕ್ ಆಗ್ಬಿಡ್ತದೆ. ಹಾಗಾಗಿ ರಕ್ತ ಹರಿದೇ ಇರತಕ್ಕಂತಹ ಪ್ರತಿ ಜಾಗದಲ್ಲೂ ರಸ ಮಾತ್ರ ಹೋಗ್ಲೇಬೇಕು. ಬದುಕಬೇಕು ಅಂದ್ರೆ ಹೋಗ್ಲೇಬೇಕು, ಅದು ಬೇರೆ ದಾರಿನೇ ಇಲ್ಲ. ಹಾಗಾಗಿ ರಸಧಾತು ಎಲ್ಲಾ ಮೂಲೆಗೂ ಹೋಗ್ಬೇಕಂದ್ರೆ ಅದಕ್ಕೆ ಸ್ವತಃ ತನ್ನಲ್ಲಿ ಚಲಗುಣ ಇರಬೇಕು, ಡಿಪೆಂಡೆನ್ಸಿ ಇರ್ಕೂಡುದು ಅಂತ. ಹಾಗಾಗಿ ವಾತ ತನ್ನ ಚಲತ್ವವನ್ನ ರಸಧಾತುವಿನಲ್ಲಿ ಇಟ್ಟಿದೆ. ಆ ಗುಣದಿಂದ ರಸಧಾತು ಸರ್ವ ಶರೀರವನ್ನ ನುಗ್ಗೊಂಡು ಹೋಗ್ತಾನೆ ಹೋಗುತ್ತೆ. ಎಲ್ಲ ಕಡೆ ರಕ್ತನಾಳಗಳಿದಾವು ಅಂತಲ್ಲ. ಕೆಪಿಲರಿ ಆದ್ಮೇಲೆ ಅಲ್ಲಿಗೆ ಮುಗೀತು. ಅಲ್ಲಿಂದ ಜೀವಕೋಶದ ಒಳಗೆ ಹೋಗೋಕೆ ಕೆಪಿಲರಿ ಏನ್ ಮಾಡ್ತಾವೆ? ಪ್ರತಿ ಜೀವಕೋಶಕ್ಕೆ ಹೋಗಿ ಒಂದೊಂದು ಕನೆಕ್ಷನ್ ಕೊಟ್ಟಿದ್ದಾವೆ. ನಮ್ಮಲ್ಲಿ ವಾಟರ್ ಪೈಪ್ ಇರ್ತಲ್ಲ, ಕನೆಕ್ಷನ್ ಕೊಟ್ಟಿದಾವ ಪ್ರತಿ ಜೀವಕೋಶಕ್ಕೂ? ಇಲ್ಲ. ಅಲ್ಲಿ ಎಕ್ಸ್ಚೇಂಜ್ ಆಗೋದು ಆಕ್ಸಿಜನ್ ಇಂದ ಹಿಡಿದು ಎಲ್ಲದು ಎಕ್ಸ್ಚೇಂಜ್ ಆಗೋದು ರಸದಿಂದ. ಹಾಗಾಗಿ ರಸ ಮಾತ್ರ ಚಲಗುಣವನ್ನು ತಗೊಂಡು ಸರ್ವ ಶರೀರದಲ್ಲಿ ಸಂಚಾರ ಮಾಡ್ತಾ ಇದೆ. ರಕ್ತ ಚಲಗುಣವನ್ನು ಹೊಂದಿಲ್ಲ. ಹಾರ್ಟ್ ಪಂಪ್ ಮಾಡೋದಕ್ಕೆ ಅದು ಹೋಗ್ತಾ ಇದೆ,
ಒಂದ್ಸರಿ ಹಾರ್ಟ್ ಪಂಪ್ ಮಾಡೋದ್ ನಿಂತ ರಕ್ತ ಎಲ್ಲಿ ಇರ್ತದೆ ಅಲ್ಲಲ್ಲೇ ಸ್ಟಾಪ್ ಆಗಿಬಿಡ್ತದೆ. ಹಾಗಾಗಿ ರಕ್ತಕ್ಕೆ ಚಲತ್ವ ಇಲ್ಲ, ಅದು ಹಾರ್ಟ್ ಪಂಪ್ ಮಾಡೋದ್ರಿಂದ ಅದು ಹೋಗುವಂಥದ್ದು. ಆದ್ರೆ ರಸಕ್ಕೆ ಚಲಗುಣ ಸ್ವತಃ ಇದೆ, ಅದು ಮೂವ್ ಆಗ್ತಾ ಹೋಗುತ್ತೆ, ಅದು ಅಡ್ಡಾಡ್ತಾನೆ ಇರ್ತದೆ, ಸರ್ವ ಶರೀರದಲ್ಲೂ ಅದು ಮೂವ್ ಆಗುತ್ತೆ. ಹಾಗಾಗಿ ರಸಧಾತುವಿನಲ್ಲಿ ಚಲಗುಣ ಅನ್ನುವಂಥದ್ದು ವಾತದಿಂದ ಇದೆ. ಹಾಗಾಗಿ ರಸಧಾತುವಿನಲ್ಲಿ ವಾತ ಇದೆಯಾ? ಖಂಡಿತವಾಗ್ಲೂ ಇದೆ. ಹೌದಾ? ಶೀತಗುಣ ಇದೆ ಅಲ್ಲಿ, ಅದು ವಾತದ್ದಾಗಿರ್ಬೋದು ಸ್ವತಃ ಕಫದ್ದಾಗಿರ್ಬೋದು, ಆ ಎರಡೂ ಕೂಡ ಅಲ್ಲಿರೋದ್ರಿಂದ ಸರ್ವ ಶರೀರವನ್ನು ಅದು ಸಂಚಾರ ಮಾಡುತ್ತೆ. ಹಾಗೆ ರಕ್ತದಲ್ಲಿ ಪಿತ್ತದ ಜೊತೆಗೆ ಸೌಮ್ಯ ಭಾವ ಅದು ರಸ. ಹಾಗೆ ಸ್ವೇದದಲ್ಲಿರ್ತಕ್ಕಂಥ ಊಷ್ಮವನ್ನು ಹೊರತುಪಡಿಸಿದ್ರೆ ಉಳಿದಿದ್ದೆಲ್ಲದು ಕಫನೇ. ಅದು ಊಷ್ಮವನ್ನು ಹೊಂದಿದೆ ಅನ್ನೋ ಕಾರಣಕ್ಕೆ, ಬಿಸಿ ನೀರು ಅನ್ನೋ ಕಾರಣಕ್ಕೆ ಅದು ಪಿತ್ತ ಅಂತ ಹೇಳಕ್ಕಾಗಲ್ಲ. ಬಿಸಿ ನೀರು ಬೆಂಕಿ ನೀರಿನ ಒಳಗೆ ಬಂದಿದೆ ಅಷ್ಟೇನೆ, ತಾತ್ಕಾಲಿಕವಾಗಿ ಬಂದಿದೆ, ಅದು ಖಾಲಿ ಆಗುತ್ತೆ. ಸೊ ಹಾಗಾಗಿ ನೀರಿನೊಳಗೆ ಬಿಸಿ ಇದೆ ಅಷ್ಟೇ, ಅದು ಬಿಸಿ ನೀರಿಂದಲ್ಲ ಸೇರ್ಕೊಂಡಿರ್ತಕ್ಕಂಥದ್ದು. ಸೊ ಹಾಗೆ ಇವೆಲ್ಲವೂ ಗುಣಗಳು ತಾವು ಪರಿವರ್ತನೆ ಆಗಿ ಧಾತುಗಳಾದ್ರೆ ಅದನ್ನ ಆಶ್ರಯ ಸಿದ್ಧಾಂತ ಅನ್ಕೊಂಡ್ರೆ ಸುಲಭ. ದೋಷಗಳು ಅಂತ ಸ್ಥೂಲಕ್ಕೆ ಬಂದ್ಬಿಟ್ರೆ ನಮಗೆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡ್ಬಿಡ್ತವೆ. ಅದ್ರ ಬದಲು ಗುಣಗಳು ಅಂತ ಅನ್ಕೊಂಡ್ರೆ ಯಾವ ಗುಣಗಳಿಂದ ಪರಿವರ್ತನೆ ಆಗಿದೆ ರಸ, ಯಾವ ಗುಣದಿಂದ ರಕ್ತ ಆಗಿದೆ, ಯಾವ ಗುಣದಿಂದ ಮಾಂಸ ಮೇದ ಆಗಿದೆ, ಯಾವುದು ಅಸ್ಥಿಮಜ್ಜ ಆಗಿದೆ ಅಂತ ನಾವು ಇದನ್ನ ಅರ್ಥ ಮಾಡ್ಕೋಬೇಕು. ಈಗ ಒಂದ್ ಸಣ್ಣ ಹೋಮ್ವರ್ಕ್. ನಾನು ಅಸ್ಥಿಧಾತು ಅಂತ ಹೇಳಿದೆ, ರಸಧಾತು ಅಂತ ಹೇಳಿದೆ. ಮುಂದಿನ ವಾರದೊಳಗೆ ನೀವು ಹುಡುಕಿ ಉಳಿದ ಧಾತುಗಳು, ಉಳಿದ ಉಪಧಾತುಗಳು ಮತ್ತೆ ಮಲ, ಇವುಗಳಲ್ಲಿ ಇರ್ತಕ್ಕಂತಹ ಗುಣಗಳು ಬೇಕು. ದೋಷದ ಗುಣಗಳು ಗೊತ್ತು ನಮಗೆ, ಧಾತುಗಳ ಗುಣ, ಉಪಧಾತುಗಳ ಗುಣ ಮತ್ತು ಮಲದ ಗುಣ, ಇವು ಸಿಕ್ಕರೆ ಮಾತ್ರ ಸಕ್ಸಸ್ಫುಲಿ ಟ್ರೀಟ್ಮೆಂಟ್ ಮಾಡೋದಕ್ಕೆ ಬಹಳ ಸರಳ, ಸುಲಭ. ಯಾಕಂದ್ರೆ ಹಿಂದಿನ ಗುರುವಾದಿ ಗುಣಗಳನ್ನು ಮಾತಾಡುವಾಗ, ಗುಣ ಮತ್ತು ಕರ್ಮ ಸಿದ್ಧಾಂತ ಅಂತ ಮಾತಾಡುವಾಗ ಪ್ರತಿ ಗುಣ ಯಾವ ಕರ್ಮವನ್ನು ಹೊಂದಿದೆ ಅಂತ, ಯಾವ ರೂಪದಲ್ಲಿ ಪ್ರಕಟ ಹೊಂದುತ್ತೆ ಅಂತ. ಯಾಕಂದ್ರೆ ಗುಣವನ್ನು ನೋಡಕ್ಕಾಗಲ್ಲ, ಅದು ಪ್ರಕಟ ಹೊಂದಿದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ ಇದು ಈ ಗುಣ ಅಂತ. ಹೌದಲ್ವಾ? ಯಾವ ಗುಣ ಕಣ್ಣಿಂದ ಕಾಣಕ್ಕಾಗತ್ತೆ? ನೋಡಕ್ಕಾಗೋದಿಲ್ಲ, ಅದು ಪ್ರಕಟ ಆಗ್ಬೇಕು, ಅವಾಗ ಮಾತ್ರ ಇದು ಈ ಗುಣ ಅಂತ ಹೇಳುತ್ತೆ. ಹೌದಾ? ದ್ರವ್ಯಸ್ಯ ಬ್ರಹ್ಮಣೇ ಶಕ್ತಿ ಸಸ್ನಿಗ್ಧ ಸ ಗುರು, ಲಂಘನೆ ಶಕ್ತಿ ಸ ವೃಕ್ಷ ಸ ಲಘು. ಸೊ ಲಂಘನ ಶಕ್ತಿ ಇರ್ತಕ್ಕಂಥದ್ದು ಲಘು, ಗುರು ಬ್ರಹ್ಮಣ ಮಾಡ್ತಾರೆ. ಸೊ ಬ್ರಹ್ಮಣ ಮಾಡೋದಕ್ಕೆ ಗೊತ್ತು ಇದು ಗುರುಗುಣ ಅಂತ. ಹಾಗಾಗಿ ಅದು ಕರ್ಮದಲ್ಲಿ ವ್ಯಕ್ತ ಆದಾಗ ಮಾತ್ರ ಇದು ಯಾವ ಗುಣ ಅಂತ ಅರ್ಥ ಆಗತ್ತೆ. ಚಿಕಿತ್ಸೆ ದೃಷ್ಟಿಯಿಂದ ಆ ಗುಣವನ್ನ ವರ್ಧನೆ ಮಾಡೋದಕ್ಕೆ ಬೇಕಾದ ವಾತಾವರಣವನ್ನ ನಾವು ಸೃಷ್ಟಿ ಮಾಡಿದ್ರೆ ಚಿಕಿತ್ಸೆ ಸಕ್ಸಸ್ ಆಗಿಬಿಡ್ತದೆ. ಹಂಗಾಗಿ ನಾವು ಅಗ್ನಿಯಲ್ಲಿ ಆ ವಾತಾವರಣವನ್ನು ಸೃಷ್ಟಿ ಮಾಡೋದೇ ಮೊದಲನೇ ಕೆಲಸ ನಮಗೆ. ಅಸ್ಥಿಧಾತುವಿನ ಆಯಾ ಧಾತುವಿನ ಅಗ್ನಿಗಳು ಆ ಧಾತುವಿನ ಗುಣಗಳನ್ನೇ ಹೊಂದಿರ್ತವೆ, ಬೇರೆ ಏನು ಹೊಂದಿರಲ್ಲ. ಅಗ್ನಿಗಳು ಆಯಾ ಧಾತುವಿನ ಗುಣವನ್ನೇ ಹೊಂದಿರ್ತವೆ, ಆದ್ರೆ ಆಯಾ ಧಾತುವಿನಲ್ಲಿರ್ತಕ್ಕಂತಹ ಗುಣ, ಈಗ ಸ್ನಿಗ್ಧತ್ವ, ಖರತ್ವ, ಶೋಷಣತ್ವ ಒಟ್ಟಾಗಿದ್ರೆ ಅದನ್ನ ಅಸ್ಥಿ ಅಂತ ಕರಿಬೇಕು. ಪ್ರತ್ಯೇಕವಾಗಿದ್ರೆ ಅದು ಅಸ್ಥಿಧಾತು ಅಗ್ನಿ ಅಂತ ಕರಿಬೇಕು ಅಷ್ಟೇ, ಏನು ವ್ಯತ್ಯಾಸ ಅಲ್ಲ. ಮೂರು ಪ್ರತ್ಯೇಕವಾಗಿದ್ದಾವೆ, ತನಗೆ ಬೇಕಾದ ಗುಣಗಳನ್ನ ಹೇಳ್ಕೊತಾ ಒಳಗೆ ಎಂಟ್ರಿ ಕೊಡ್ತಾ ಇರ್ತವೆ. ಈಗ ಈ ಪ್ರತ್ಯೇಕತೆ ಇಲ್ಲದೆ ಇರೋದ್ರಿಂದನೇ ಸ್ಥೌಲ್ಯ ಬರೋದು. ಅದು ಮೇಧಧಾತು ತನ್ನ ಸ್ನಿಗ್ಧ ಪ್ರತ್ಯೇಕವಾದ ಒಂದು ಸ್ನಿಗ್ಧ ಗುಣವನ್ನು ಕೊಡದೇ ಇದ್ರೆ ಅಸ್ಥಿ ಫಾರ್ಮಕ್ ಆಗದೇ ಇಲ್ಲ. ವೃಕ್ಷ ಎಷ್ಟಾದ್ರೂ ಇರ್ಲಿ, ಅಸ್ಥಿ ಫಾರ್ಮಕ್ ಅಲ್ಲಿ ಈಗ ಹೈಪೋಥೈರಾಯ್ಡಿಸಮ್ ಅಲ್ಲಿ ನೋಡಿ ತುಂಬಾ ದಪ್ಪ ಆಗಿರ್ತದೆ, ಮೇಧಸ್ಸು ಸಂಚಯ ಆಗಿರ್ತದೆ. ತ್ವಚಾದಿ ಎಲ್ಲಾ ಧಾತುಗಳಲ್ಲಿ ರೂಕ್ಷತೆ ಇರ್ತದೆ, ರಸದಲ್ಲಿ ರೂಕ್ಷತೆ ಇರ್ತದೆ, ತಡ್ಕೊಳಕ್ಕಾಗಲ್ಲ. ಚರ್ಮ ನೋಡಿ ಅದು ರೂಕ್ಷವಾಗಿರ್ತದೆ. ಹಾಗೆ ಎಲ್ಲದು ರೂಕ್ಷತ್ವ HP ಫಾರ್ಮೇಶನ್ ಆಗಲ್ಲ. ಯಾಕಂದ್ರೆ ಅಲ್ಲಿ ಫಾರ್ಮೇ ಅಂದ್ರೆ ಸ್ನಿಗ್ಧ ಗುಣ ತನ್ನ ಸ್ವತಂತ್ರವಾಗಿ ಬಿಟ್ಕೊಡೋದೇ ಇಲ್ಲ, ಮೇಧವಾಗಿ ಹಂಗೇ ಇರ್ತದೆ. ಹಾಗಾಗಿ ತೂಕನೂ ಹೆಚ್ಚಾಗ್ತಾ ಇರ್ತದೆ, ಮೇಧಧಾತುವಿನಲ್ಲೇ ಇರ್ತದೆ. ಸ್ವತಂತ್ರ ಗುಣ ಆಗಿ ಬಂದಿದ್ರೆ ಅದು ಅಗ್ನಿ ಆಗಿರ್ತಿತ್ತು, ಅಸ್ಥಿಧಾತುವಿನ ಅಗ್ನಿ ಆಗಿರ್ತಿತ್ತು. ಸೊ ಹೇಳ್ಕೊಳ್ಳೋದಕ್ಕೆ ಅವಕಾಶ ಇರ್ತಿತ್ತು. ಹಾಗಾಗಿ ಸ್ವತಂತ್ರವಾಗಿ ಮೇಧ ಇಲ್ಲದೆ ಇರೋದ್ರಿಂದ ಈ ಗುಣಗಳು ಸ್ವತಂತ್ರವಾಗಿದ್ದಾಗ ಆಯಾ ಧಾತುವಿನ ಅಗ್ನಿಗಳು ಅಂತ ಅನ್ಕೋಬೇಕು. ಆ ಗುಣಗಳು ಒಟ್ಟಾದವು ಅಂದ್ರೆ ಅದೇ ಒಂದು ಧಾತು ಆಗುತ್ತೆ. ಸೊ ಹಿಂಗೆ ಫಾರ್ಮ್ ಆಗೋದು, ಸ್ವತಂತ್ರವಾಗಿರ್ತವೆ, ಒಟ್ಟಾಗಿಬಿಡ್ತವೆ, ಸ್ವತಂತ್ರವಾಗಿರ್ತವೆ, ಅಸ್ಥಾಯಿ ಆಗುವ ಒಟ್ಟಾಗ ಪ್ರಾರಂಭ ಮಾಡ್ತವೆ, ಸ್ಥಾಯಿ ಆದಾಗ ಒಟ್ಟಾಗಿಬಿಡ್ತವೆ, ಮತ್ತೆ ಸ್ವತಂತ್ರವಾಗಿರ್ತವೆ. ಹೀಗೆ ಈ ಗುಣಗಳೇ ಆಹಾರದಲ್ಲಿ ಒಟ್ಟಾಗಿರುವಂತವು ಸ್ವತಂತ್ರ ಆಗ್ತವೆ ಮತ್ತು ಒಟ್ಟಾಗ್ತವೆ. ಸೊ ಆಹಾರವೇ ಶರೀರ ಆಗೋದು ಇದೇ ಪ್ರಕ್ರಿಯೆ ಅಲ್ವಾ, ಸ್ವತಂತ್ರ ಆಗುವಂಥದ್ದು ಗುಣಗಳು. ಇದನ್ನ ದೋಷ ಅಂತ ಕರಿತೀವಿ. ಆ ಸ್ವತಂತ್ರತೆ ಇದ್ದಾಗ ಬಹಳ ಪವರ್ ಜಾಸ್ತಿ, ಅವಕ್ಕೆ ಏನ್ ಬೇಕಾದ್ರೂ ಆಗ್ಬೋದು. ಅದು ಸ್ನಿಗ್ಧ ಗುಣ ಡಿಸೈಡ್ ಮಾಡಿ ನಾನು ಅಸ್ಥಿ ಆಗ್ಬೋದು, ಮೇಧಸ್ ಆಗ್ಬೋದು, ಸಾರ ಮಜ್ಜ ಆಗ್ಬೋದು, ಓಜಸ್ ಆಗ್ಬೋದು, ರಸದಲ್ಲೇ ಉಳ್ಕೋಬಹುದು. ಸೊ ಸ್ನಿಗ್ಧ ಗುಣ ಅದ್ರ ಕ್ವಾಲಿಟಿ ಅದು ಎಲ್ಲ ಉಳ್ಕೊತದ ಒಂದ್ ಕಡೆಗೆ.
ಸೊ ಅದು ಎಲ್ಲಿ ಉಳ್ಕೊಂಡ ಮೇಲೆ ಅದು ಆ ಧಾತುವಿನ ಕೆಲಸ ಮಾಡ್ತದೆ. ಆದ್ರೆ ಉಳ್ಕೊಳ್ಳೋ ತನಕ ಸ್ವಾತಂತ್ರ್ಯ ಅದು. ಸೊ ಅದಕ್ಕೆ ಎಷ್ಟು ಸ್ವಾತಂತ್ರ್ಯ ಅಂದ್ರೆ ಎಲ್ಲ ಧಾತುಗಳನ್ನ ಕೆಡಿಸುವಂತ ಕೆಪಾಸಿಟಿ ಬೇಕಾದ್ರೆ ಇರ್ತದೆ ಅದಕ್ಕೆ. ತಾನು ಕೆಡಿಸಬಹುದು, ಯಾಕಂದ್ರೆ ತನಗೇನು ಯಾರ ಸಂಬಂಧ ಇಲ್ಲ ಅಲ್ಲಿ. ಅದಕ್ಕೋಸ್ಕರ ದೋಷಗಳು ಯಾವಾಗ್ಲೂ ಧಾತುಗಳನ್ನ ಕೆಡಿಸೋದಕ್ಕೆ ರೆಡಿ ಇರ್ತವೆ ಅಂತ ಕರೆಯೋದನ್ನ ದೋಷ ಅಂತ. ಆದ್ರೆ ಅಗ್ನಿ ಇದೆಯಲ್ಲ, ಆ ಧಾತುವಿನಲ್ಲಿರ್ತಕ್ಕಂಥ ಸ್ನಿಗ್ಧ ಅನ್ನುವಂಥದ್ದೇ ಅಗ್ನಿ ಇದೆಯಲ್ಲ, ಇದನ್ನ ಎಳ್ಕೋತದೆ. ಎಳ್ಕೊಂಡು ತಾನಾಗಿ ಪರಿವರ್ತನೆ ಹೊಂದುತ್ತೆ. ತನ್ನ ಧಾತುವನ್ನಾಗಿ ಪರಿವರ್ತನೆ ಹೊಂದಿದ ಮೇಲೆ ಈ ಸ್ನಿಗ್ಧ ಗುಣ ಅಸ್ಥಿನ ಡ್ಯಾಮೇಜ್ ಮಾಡಲ್ಲ, ಅಸ್ಥಿನ ಪೋಷಣೆ ಮಾಡ್ಬೇಕಾದ್ರೆ. ಯಾಕಂದ್ರೆ ಆ ಮನೆಗೆ ಬಂದ್ಬಿಡ್ತದ ಆಗ್ಲೇ. ಇನ್ ರಸದ ಮೇಲೆ ಏನೋ ಮಾಡಿದೆ, ಇಲ್ಲೇನೋ ಮಾಡಿದೆ ಅನ್ನೋಕೆ ಸ್ವಾತಂತ್ರ್ಯ ಇಲ್ಲ ಅದಕ್ಕೆ, ಅಸ್ಥಿ ಆಗಿ ಕುಂತ ಮೇಲೆ. ಹಾಗಾಗಿ ಆ ಅಗ್ನಿಗಳದನ್ನ ಎಳ್ಕೊಂಡು ಕನ್ವರ್ಟ್ ಮಾಡಿ ಒಳಗಿಡೋದು. ಸೊ ಆಹಾರದಲ್ಲಿ ಕೂಡಿರ್ತಕ್ಕಂಥ ಗುಣಗಳು ಇಲ್ಲಿ ಸ್ವತಂತ್ರ ಆದವು. ಧಾತುಗಳಿಂದ ಧಾತ್ವಾಗ್ನಿಯಿಂದ ಅದನ್ನ ಹೀರ್ಕೊಂಡು ನಿಧಾನಕ್ಕೆ ಒಟ್ಟು ಮಾಡಿ ಅಸ್ಥಾಯಿ ಆದವು, ಆಮೇಲೆ ಸ್ಥಾಯಿ ಆದವು. ಈ ಸ್ಥಾಯಿ ಆದ್ಮೇಲೆ ಅದರದೇ ಗುಣವನ್ನು ಮಾಡ್ಬೇಕು, ಅದೇದೇ ಕರ್ಮವನ್ನು ಮಾಡ್ಬೇಕೆ ಹೊರತು ದೇಹೋದ್ಗತ ಧಾರಣ ಅನ್ನೋ ಕರ್ಮವನ್ನೇ ಸ್ನಿಗ್ಧ ಗುಣ ಮಾಡ್ಬೇಕೆ ಹೊರತು ಇಲ್ಲ ನಾನು ಶುಕ್ರಾಗಿ ಗರ್ಭೋತ್ಪಾದನೆ ಮಾಡ್ತೀನಿ ಅನ್ನಕ್ ಬರಲ್ಲ. ಇಲ್ಲ ನಾನು ಮೇಧವಾಗಿರ್ತೀನಿ, ಇಲ್ಲ ಅದು ಅನ್ನಕ್ಕೂ ಬರಲ್ಲ. ಇಲ್ಲ ರಸದಲ್ಲಿ ನಾನು ಸರ್ವ ಶರೀರ ಸಂಚಾರ ಮಾಡ್ತೀನಿ, ಇಲ್ಲ ನೀನ್ ಆಲ್ರೆಡಿ ಅಸ್ಥಿ ಒಳಗೆ ಬಂದಿದೀಯಾ, ಇಟ್ ಈಸ್ ಅಸ್ಥಿ ಅಷ್ಟೇ. ಇನ್ ಇಲ್ಲೇ ಅದರ ಜೀವನ ಮುಗಿಬೇಕು. ಹಾಗಾಗಿ ಈ ಗುಣವನ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ, ಆಯಾ ಧಾತುವಿರ್ತಕ್ಕಂಥ ಗುಣವನ್ನು ಅರ್ಥ ಮಾಡ್ಕೊಂಡ್ರೆ ಕನ್ಫ್ಯೂಷನ್ಸ್ ಬರದೇ ಇಲ್ಲ. ಏನು ಯಾವ ಧಾತುಗಳು ಯಾವ್ದ್ರಿಂದ ಆಗಿದೆ ಅಂತ. ಸೊ ದೋಷದಿಂದ ಧಾತುಗಳು ಹಿಂಗಾಗಿದಾವೆ ಅಂತ ದೋಷವನ್ನ ನಾವು ಸ್ಥೂಲವಾಗಿ ನೋಡೋದು 1ನೇ ಕ್ಲಾಸಿನ ತರಗತಿ. ಅದು ಗುಣಾಯುರ್ವೇದ ಅಂತ ತಕ್ಕೋಬೇಕು. ಆವಾಗ ನಮ್ಗೆ ಇದು ಅರ್ಥ ಆಗ್ತದೆ. ಆಶ್ರಯ ಅಂದ್ರೆ ಆ ಗುಣಗಳೇ ಇದಾಗಿ ಕನ್ವರ್ಟ್ ಆಗೋದು. ಆಹಾರವೇ ಪ್ರತ್ಯೇಕ ಆಗಿ ಅದೇ ಗುಣಗಳು ಒಂದು ಧಾತುವಾಗಿ ಕನ್ವರ್ಟ್ ಆಗೋದಕ್ಕೆ ಇದನ್ನ ಆಶ್ರಯಿ ಅಂತ ಕರೆದ್ಬಿಟ್ರು. ಆಧಾರ ಆಧೇಯಕ್ಕೆ ಬರೋಣ ಈಗ. ಇಲ್ದರೆ ಏನಾದ್ರು ಕನ್ಫ್ಯೂಷನ್ ಇದೆಯಾ? ಆಶ್ರಯಲ್ಲಿ ಏನಾದ್ರೂ ಕ್ವಶನ್ಗಳು ಅಥವಾ ಕನ್ಫ್ಯೂಷನ್ಸ್ ಇದೆಯಾ? ಇದನ್ನ ನೋಡ್ಕೊಂಡು ಆಧಾರ ಆಧೇಯಕ್ಕೆ ಬರೋಣ. ಈ ರೆಕಾರ್ಡಿಂಗ್ ಏನು ಬೇರೆ ಮರ್ತು ಬಿಡ್ತೀನಪ್ಪ ನಾನು ಹೇಳ್ಬೋದು. ಓಕೆ, ಆಮೇಲೆ ಆಶ್ರಯ ಐತಲ್ಲ, ಆಧಾರ ಆಧೇಯ ಸಿದ್ಧಾಂತವನ್ನ ಸ್ವಲ್ಪ ನೋಡೋಣ. ಆಧಾರ ಮತ್ತು ಆಧೇಯದಲ್ಲಿ ತಾನೇ ಸ್ವತಃ ಕನ್ವರ್ಟ್ ಆಗಲ್ಲ. ತಾನು ಬೇರೆ ಇದು ಬೇರೆ, ಸಂಯೋಗ ಸಂಬಂಧ ಅಂತ. ಪಾತ್ರೆ ಮತ್ತು ಹಾಲು ಇದ್ದಂಗೆ. ಆದ್ರೆ ಪಾತ್ರೆ ಮತ್ತು ಹಾಲು ಅಂದ್ರೆ ತೀರಾ ಸ್ಥೂಲ ಆಗ್ಬಿಡ್ತದೆ. ಹಾಗಾಗಿ ಪಾತ್ರೆ ಮತ್ತು ಹಾಲು ಏನಂದ್ರೆ ಪಾತ್ರೆ ಬೇರೆ, ಹಾಲು ಬೇರೆ. ಅದ್ರ ಕೆಲಸ ಅದಕ್ಕೆ ಬೇರೆ, ಇದ್ರ ಕೆಲಸ ಇದಕ್ಕೆ ಬೇರೆ. ಇಲ್ಲಿ ಹಂಗಿಲ್ಲ. ಆಶ್ರಯದಲ್ಲಿ ಇದೇ ಗುಣಗಳ ಕೆಲಸವೇ ಧಾತುವಿನಲ್ಲಿರುವಂಥದ್ದು, ಬೇರೆ ಏನೂ ಅಲ್ಲ ಅಲ್ವಾ. ಇಲ್ಲಿ ಆಧಾರ ಆಧೇಯ ಅಂತಂದ್ರೆ ಹಾಲು ಮತ್ತು ಪಾತ್ರೆ ಕಾಯೋದು ಅದ್ರ ಕೆಲಸ, ಹಾಲು ಕಾಯಿಸೋದನ್ನ ಅದ್ರ ಕೆಲಸ, ಹಾಲು ಹಿಡ್ಕೊಂಡಿರೋದು ಪಾತ್ರೆ ಕೆಲಸ, ಹಾಲು ಕೆನೆ ಆಗೋದು ಹಾಲಿನ ಕೆಲಸ. ಸೊ ತನ್ನ ಕೆಲಸ ತನಗಿರ್ತದೆ, ಇದ್ರ ಕೆಲಸ ಇದಕ್ಕಿರ್ತದೆ. ಹಿಂಗ್ ಯಾವ್ದಿದೆ ಆಧಾರ ಆಧೇಯಕ್ಕೆ? ಒಂದು ಎಕ್ಸಾಂಪಲ್ ಕೊಡ್ರಿ. ಧಾತು ಸ್ವತಂತ್ರವಾಗಿ ತಾನೊಂದು ಧಾತುನಾಗೇ ಇದೆ, ಅದರೊಳಗೆ ಇನ್ನೊಂದು ಧಾತು ಆಧಾರವಾಗಿದೆ. ಆಶ್ರಯಾಶ್ರಯಿ ಭಾಗದಿಂದ ಅಲ್ಲ, ಆಧಾರಾಧಾರವಾಗಿ ಇರ್ತದೆ. ಆಶ್ರಯಿ ಸಂಬಂಧ ಬಿಟ್ವೀನ್ ಒಂದು ದೋಷ ಮತ್ತು ಇನ್ನೊಂದು ಧಾತುಗಳ ಮೇಲೆ ಇರ್ತದೆ, ಧಾತುಗಳ ಜೊತೆಗೆ ಇರ್ತದೆ. ಯಾಕಂದ್ರೆ ಅದೇ ದೋಷ ಧಾತು ಆಗುತ್ತೆ. ಆಶ್ರಯಿ ಒಂದು ದೋಷ, ಇನ್ನೊಂದು ಧಾತು ಆಗಿರ್ತದೆ. ಆಧಾರಾಧೇಯ ಒಂದು ಧಾತು ಇನ್ನೊಂದು ಧಾತುವಿನ ಜೊತೆಗೆ ಇರ್ತದೆ. ಇದು ತ್ವಚೆ ಮತ್ತು ರಸ. ತ್ವಚೆ ಅನ್ನೋದು ಮತ್ತು ರಸ. ತ್ವಚೆಯಲ್ಲಿ ನಾವು ತೊಗಾದಿ ಧಾತುಗಳು ಅಂತ ಕರಿತೀವಿ. ರಸರಕ್ತ ಮಾಂಸಮೇಧ ಅಸ್ಥಿ ಮಜ್ಜ ಅಂತ ಹೆಂಗ್ ಕರಿತೀವೋ, ತೊಗೃಕ್ತ ಮಾಂಸಮೇಧ ಅಸ್ಥಿ ಮಜ್ಜ ಶುಕ್ರ ಅಂತಾನು ಕರಿತೀವಿ ಅಲ್ವಾ. ಅಂದ್ರೆ ಅಷ್ಟು ಇಂಪಾರ್ಟೆನ್ಸ್ ನ ತ್ವಚೆಗೆ ರಸ ಅಂತ ಅನ್ನೋದಕ್ಕೆ ಕೊಡ್ತೀವಿ, ಅಷ್ಟು ಈಕ್ವಲೆಂಟ್ ಆಗಿ ಕೊಡ್ತೀವಿ. ಯಾಕೆ ಹಂಗ್ ಕೊಡ್ತೀವಿ ಅಂದ್ರೆ, ಯಾಕೆ ಅಷ್ಟು ಈಕ್ವಲೆಂಟ್ ಆಗಿ ಕೊಡ್ತೀವಿ ಅಂದ್ರೆ, ಈ ತ್ವಚೆಯ ಲೇಯರ್ಸ್ಗಳಲ್ಲಿ 5-6 ಲೇಯರ್ಸ್ ಅಲ್ಲಿ ರಸ ರಿಫಿಲ್ ಆಗಿರ್ತದೆ. ನಿನ್ನೆ ನಾನು ಕ್ಲಾಸಲ್ಲಿ ರಸದಲ್ಲಿ ಹೇಳುವಾಗ ಹೇಳಿದೆ, ಇದನ್ನ ನಾವು ಹಿಂಗೆ ಅರ್ಥ ಮಾಡ್ಕೊಳ್ಳೋಣ, ಇದು ಈಸಿ ಆಗುತ್ತೆ. ಇದನ್ನ ಹೇಳಿದೆ. ಇದನ್ನೊಂದು ಮಲ್ಟಿಪ್ಲಾಸ್ಟಿಕ್ ಲೇಯರ್ ಇದೆ ಅಲ್ಲ, ಇಲ್ಲಿ 6 ಲೇಯರ್ಸ್ ಇರುವಂತದ್ದು ಅನ್ಕೊಳ್ಳೋಣ. 6 ಇದರಲ್ಲೊಂದು 6 ತಕೊಂಡ್ಬೇಕಿದ್ರೆ ಈ 6 ಲೇಯರ್ಸ್ ಇರ್ತಕ್ಕಂಥ ಒಂದು ಇದು 6 ಇದೆ ಒಂದು. ಸೊ ಈ 6 ಲೇಯರ್ಸ್ ಇದಾವಲ್ಲ, 6 ಲೇಯರ್ಸ್ ಹೀಗೆ ಕಟ್ಟಿಬಿಟ್ಟು ಇದಕ್ಕೊಂದು ಫ್ರೇಮ್ ಕಟ್ಟೋಣ. ಫ್ರೇಮ್ ಕಟ್ಟಿಬಿಡೋದು, ಕಟ್ಟಿ ಈ ಭಾಗದಿಂದ ಫಿಲ್ ಮಾಡೋದು. ಒಂದು ಪೈಪ್ ಇಟ್ಬಿಟ್ಟು ಈ ಭಾಗದಿಂದ ತೆಳುವಾದ ರಸವನ್ನು ಫಿಲ್ ಮಾಡೋದು, ಈ ಭಾಗದಿಂದ ಔಟ್ಲೆಟ್ ಕೊಟ್ಬಿಡೋದು. ಇದು ಫಿಲ್ ಆಗೋದಕ್ಕಿಂತ ಮೊದಲು
ಇದು ಹೆಂಗಿದೆ ಈಗ? ಒಂದೇ ಪ್ಲಾಸ್ಟಿಕ್ ತರ ಇರ್ತದೆ. ಇದು ಪ್ಲಾಸ್ಟಿಕ್ ಲೇಯರ್, ಚರ್ಮ ಅನ್ನುವಂಥದ್ದು ಒಂದು ಪ್ಲಾಸ್ಟಿಕ್ ಲೇಯರ್ ತಾನೆ, ಒಂದೇ ಒಂದು ಲೇಯರ್ ಇದ್ದಂಗೆ ಇರ್ತದೆ. ಅದ್ರದ್ದು ಫಿಲ್ ಆದಾಗ ಏನಾಗುತ್ತೆ, ಸ್ವಲ್ಪ ಮುಟ್ಟಿದ್ರೆ ಸಾಫ್ಟ್ ಮೆತ್ತಿಗೆ ಅದ್ರ ಒಳಗೆ ಏನೋ ಇದೆ ಈ ತರ ಎಲ್ಲ ಫೀಲ್ ಆಗತ್ತಲ್ಲ. ಇದನ್ನ ತ್ವಚೆ ಮತ್ತು ರಸ, ಇದು ತ್ವಚೆ ಲೇಯರ್ಗಳು, ಅದು ರಸ ಅದರೊಳಗೆ ಇದೆ. ಒಂದ್ಕೊಂದು ಆಧಾರ ಮತ್ತು ಆಧೇಯ ಸಂಬಂಧದಿಂದ ಇದಾವೆ ಹೊರತು ಆಶ್ರಯಾಶ್ರಿಯಲ್ಲಿ ರಸ ತ್ವಚೆಯಾಗಿ ಕನ್ವರ್ಟ್ ಆಗಲ್ಲ. ಯಾಕಂದ್ರೆ ತ್ವಚೆ ಅನ್ನುವಂಥದ್ದು ಮಾಂಸಧಾತುವಿನ ಉಪಧಾತು. ತ್ವಚೆ ಅನ್ನುವಂಥದ್ದು ಮಾಂಸದ ಉಪಧಾತು, ಮಾಂಸದಿಂದ ಫಾರ್ಮ್ ಆಗುವಂಥದ್ದು. ನೋಡಿ, ಕೊನೆ ತ್ವಚೆಯ ಲೇಯರ್ ಹೆಸರೇನೇನ್ರಿ? ಮಾಂಸಧರ. ಸೊ ಈ ಮಾಂಸಧರ ತ್ವಚೆ ಅಂತ ಏನ್ ಕರಿತೀವೋ, ಅವಭಾಸಿನಿ, ಶ್ವೇತಲೋಹಿತ, ತಾಮ್ರ, ವೇದಿನಿ, ರೋಹಿಣಿ ಮತ್ತೆ ಮಾಂಸಧರ. ಸೊ ಮಾಂಸಧರ ಅಂತ ಕರೆಯೋದನ್ನ ಇಟ್ ಈಸ್ ನಥಿಂಗ್ ಬಟ್ ಮಾಂಸಧಾತುನೇ, ಬೇರೆ ಏನೂ ಅಲ್ಲ. ಸೊ ಮಾಂಸಧಾತುವಿನ ಮೇಲ್ಭಾಗ ಅದೇನಾಗುತ್ತೆ, ಕೊನೆಗೆ ಮಾಂಸಧಾತು ತನ್ನ ಏನದು ಸಂಕೋಚ ಆಕುಂಚನ ಇವೆಲ್ಲ ಕೆಲಸ ಮಾಡ್ತಾ ಮಾಡ್ತಾ ಬಲನೇ ಕೊಡುವಂಥದ್ದಲ್ಲ. ಸೊ ಬಲ ಕೊಡುವಂಥದ್ದು ದಿನಾ ಕೆಲಸ ಮಾಡ್ತಾ ಒಂದು ಲೇಯರ್ ಫಾರ್ಮ್ ಆಗುತ್ತೆ, ಅದು ಡೆಡ್ ಆಗತ್ತೆ. ಡೆಡ್ ಅಲ್ಲ, ಅದು ಒಂದು ಹಂತಕ್ಕೆ ಬರ್ತದೆ. ಈ ಎಂತದಕ್ಕೆ ರಫ್ನೆಸ್ ಆಗುತ್ತೆ, ಅಥವಾ ಈ ಆ ಸ್ನಿಗ್ಧತ್ತು ಹೋಗ್ಬಿಟ್ಟು ಸ್ವಲ್ಪ ಫೈಬರಿ ಆಗತ್ತೆ, ಜಾಸ್ತಿ ಫೈಬ್ರಸ್ ಆಗತ್ತೆ. ಅವಾಗ ಅದು ತ್ವಚೆ, ಮೊದಲನೇ ಲೇಯರ್ ತ್ವಚೆ ಅಂತ ಕರಿಬೇಕು, ವೇದಿನಿ ಅಂತ ಕರ್ಕೋತೀವಿ. ಆಮೇಲೆ ರೋಹಿಣಿ ಆಗುತ್ತೆ, ಅದೇ ಲೇಯರ್. ಈ ಕಡೆ ಮತ್ತೊಂದು ವೇದಿನಿ ಬಂದ್ರೆ ಅದು ರೋಹಿಣಿ ಆಗುತ್ತೆ, ಇಲ್ಲಿ ಮತ್ತೊಂದು ರೋಹಿಣಿ ಬಂತಂದ್ರೆ ಅದು ಮೇಲಕ್ಕೆ ಬರ್ತದೆ, ಅದು ಶ್ವೇತ ಆಗುತ್ತೆ. ಆಮೇಲೆ ಅದಕ್ಕಿಂತ ಮೇಲೆ ತಾಮ್ರ ಆಗುತ್ತೆ, ಅದಕ್ಕಿಂತ ಮೇಲೆ ಬಂದ್ರೆ ಶ್ವೇತ ಆಗುತ್ತೆ. ಆಮೇಲೆ ಕೊನೆಗೆ ಅವಭಾಸಿನಿಯಾಗಿ ಪ್ಲಾಸ್ಟಿಕ್ ಲೇಯರ್ ತರ ಅವಭಾಸಿನಿಯಾಗಿ ಹಿಂಗ್ ಕಿತ್ಕೊಂಡ್ರೆ ಯಾವಾಗ್ಲಾರು ಒಂದ್ಸರಿ ಚರ್ಮ ಒಂದು ತಪ್ಪಕ್ಕೆ ಬರ್ತದೆ. ನಾವು ತೆಗೆದು ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ಬೋದು, ಅಷ್ಟು ಚರ್ಮ ಒಂದೊಂದ್ಸರಿ ಇಳಿ ಬರ್ತಲ್ಲ, ಅದು ಅವಭಾಸಿನಿ ಅಂತ. ಸೊ ಹೀಗೆ ಲೇಯರ್ಗಳು ಫಾರ್ಮ್ ಆಗೋದೇ ಮರದ ತೊಗಟೆ ಬಿಡ್ತದಲ್ಲ, ಹಂಗೆ ಒಂದ್ ಬಿಡ್ತಾ ಈ ತೊಗಟೆ ಬೀಳ್ತದೆ, ಮತ್ತೊಂದು ಬರ್ತಾ ಇರ್ತದೆ, ತೊಗಟೆ ಬೀಳ್ತದೆ, ಮತ್ತೊಂದು ಬರ್ತಾ ಇರ್ತದೆ. ಹಂಗೆ ಚರ್ಮ ಮರ ಒಂದ್ ಇದ್ದೇ ಇರ್ತದೆ. ತೊಗಟೆ ಉತ್ಪತ್ತಿ ಆಗುವಾಗ ತೊಕ್ ಅಂತ ಕರಿತೀವಲ್ಲ, ಇದೇ ತೊಕ್ ಉತ್ಪತ್ತಿ ಹೊರಗೋಗ್ತಾ ಆಗ್ತಾ ಹೋಗ್ತದೆ. ಅದಕ್ಕೆ ದೇಹ ಲೇಪ ಅಂತ ಕರೆದ್ರು. ಮಾಂಸಧಾತುವಿನ ಕೆಲಸವನ್ನು ಏನ್ ಹೇಳಿದ್ರು ಆಚಾರ್ಯರು? ದೇಹ ಲೇಪ. ಇದು ಲೇಪ ತಾನೆ, ಇದು ಈ ಚರ್ಮ ಅನ್ನೋದು ಲೇಪ ತಾನೆ. ಅದು ಲೇಪವನ್ನು ಎಲ್ಲಾ ವಿಸಲ್ ಆರ್ಗನ್ಗಳು ಕೂಡ ಕವರ್ ಆಗಿದಾವಲ್ಲ, ಅದು ಲೇಪ, ಅದೇ ಮಾಂಸಧಾತುವಿನಿಂದನೇ ಆಗಿರುವಂಥದ್ದು. ಅದು ಕವರ್ ಮಾಡ್ರು, ಎಲ್ಲಾ ಆರ್ಗನ್ಗಳನ್ನು ಕವರ್ ಮಾಡ್ತಾ ಹೋಗಿದೆ. ಯಾವುದೇ ಆರ್ಗನ್ ಪೆರಿಟೋನಿಯಂ ಮಾಡಿದೆ, ಈ ಕಡೆಗೆ ಲಿವರ್ಗೆ ಕವರ್ ಮಾಡುತ್ತೆ, ಪೆರಿಕಾರ್ಡಿಯಂ, ಎಲ್ಲದಕ್ಕೂ ಯಾವ್ದಕ್ಕೆ ಸೀರಸ್ ಲೇಯರ್ ಅಂತ ಏನ್ ಕರಿತೀವಿ ಅದೆಲ್ಲದೂ ಕೂಡ ಮಾಂಸಧಾತುವಿನ ಲೇಪ ಮಾಡೋದು. ಲೇಪ ಮಾಡೋದ್ರ ಉದ್ದೇಶ ಏನಂದ್ರೆ ಆ ಪರ್ಟಿಕ್ಯುಲರ್ ಕೆಲಸ ಅದಕ್ಕೆ ಮಾಡಕ್ ಅಲೋ ಮಾಡುವಂಥದ್ದು. ಈ ಕಡೆಗೆ ಲಂಗ್ಸ್ ಮತ್ತು ಕಾರ್ಡಿಯಾ ಹಾರ್ಟ್ಗೆ ನಡುವೆ ಆ ಲೇಯರ್ಗಳೇ ಇಲ್ಲದೆ ಇದ್ರೆ, ಸಿರಸ್ ಲೇಯರ್ ಇದ್ರೆ ಲಂಗ್ಸ್ ಹಾರ್ಟ್ ಏನಾಗಬೇಕು, ಲಿವಿಂಗ್ ಇದದು ಲಿವಿಂಗ್ ಸೆಲ್, ಇದೊಂದು ಲಿವಿಂಗ್ ಸೆಲ್ ಅಂಟ್ಕೊಳಲ್ವಾ ಎರಡಕ್ಕೆ ಸೇರ್ಕೊಂಡು. ಈ ಕ್ಯಾನ್ಸರ್ ಸೆಲ್ ಅದು ಅಂಟ್ಕೊಳ್ತದೆ ನೋಡಿ, ಇದನ್ನ ಸರ್ಜರಿ ಮಾಡಕ್ ಆಗಲ್ಲ, ಇದು ಒಂದ್ಕೊಂದು ಅಂಟ್ಕೊಂಡ್ಬಿಟ್ಟಿದೆ ಅಂತ. ಸೊ ಆ ಸೀರಸ್ ಲೇಯರ್ ಅನ್ನೋದು ಸಪರೇಷನ್ ಮಾಡೋದಕ್ಕೆ ಬೇಕು. ಅದು ಡೆಡ್ ಟಿಶ್ಯೂ ತರ ಕಾಣುತ್ತೆ, ಫೈಬ್ರಸ್ ತರ ಕಾಣುತ್ತೆ, ಆದ್ರೆ ಇದ್ರ ಕೆಲಸ ಇದನ್ನ ಮಾಡಕ್ ಬಿಡುತ್ತೆ, ಅದ್ರ ಕೆಲಸ ಅದನ್ನ ಮಾಡಕ್ ಬಿಡ್ತದೆ, ಜೊತೆಗೆ ಇರ್ತವೆ ಅಷ್ಟೇನೆ. ಸೊ ಹೀಗೆ ಆ ಪ್ರತ್ಯೇಕತೆನ ಮಾಡೋದಕ್ಕೋಸ್ಕರ ಇರುವಂತದ್ದು ಈ ಮಾಂಸ ಲೇಯರ್ ಫಾರ್ಮ್ ಆಗಿ ಒಂದು ತ್ವಚೆ ಸವಿತಾನೆ ಇರ್ತದೆ, ಮತ್ತು ಒಳಗಿಂದ ಬರ್ತಾನೆ ಇರ್ತದೆ. ಮೇಲಿಂದ ಪೆರಿಕಾರ್ಡಿಯಲ್ ಸವಿತಾ ಇದ್ರೆ ಒಳಗಿನಿಂದ ಅದು ಮತ್ತೆ ಫಾರ್ಮ್ ಆಗ್ತಾನೆ ಇರ್ತದೆ. ಯಾಕೆ ಫಾರ್ಮ್ ಆಗುತ್ತೆ ಅಂದ್ರೆ ಅದು ಡೆಡ್ ಟಿಶ್ಯೂ ಬರ್ತಾನೆ ಇರ್ತದೆ, ಫಾರ್ಮ್ ಆಗ್ತಾನೆ ಇರ್ತದೆ, ಅದು ಹೋಗ್ತಾನೆ ಇರ್ತದೆ. ಇದು ಅದರ ಕ್ರಿಯೆ. ಇದರ ನಡುವೆ ಎಲ್ಲರಲ್ಲೂ ಈ ತ್ವಚೆಯಲ್ಲಿ ಇಲ್ಲಿ ಹೆಂಗಿದೆಯೋ ಹಂಗೆ ಪ್ರತಿ ಆರ್ಗನ್ಗಳಲ್ಲೂ ಕೂಡ ರಸ ತುಂಬ್ಕೊಂಡ್ಬಿಟ್ಟಿದೆ. ಅದು ಅನಿವಾರ್ಯ, ಅದು ರಸ ಇಲ್ಲೇ ಇದ್ರೆ ಅದು ನಡೆಯೋದೇ ಇಲ್ಲ, ಯಾವ ಧಾತುಗಳು ಕೆಲಸವನ್ನ ಮಾಡಕ್ಕಾಗಲ್ಲ. ಅದು ರಸ ತುಂಬಿಕೊಂಡು ಪ್ರೀಣನ ಕೆಲಸವನ್ನ ಮಾಡ್ತದೆ. ಹಾಗೆಯೇ ತ್ವಚೆಯಲ್ಲೂ ಕೂಡ ತ್ವಚೆ ರಸ ಅದೇ ನಾವು ತ್ವಚೆ ಅಂದ ತಕ್ಷಣ ಈ ತ್ವಚೆ ಅಷ್ಟು ತ್ವಚೆ ಅಂತ ಅನ್ನೋಂಗಿಲ್ಲ ಸರ್. ಅದು ದೊಡ್ಡ ಇಂದ್ರಿಯ ಯಾವ್ದು ಅಂದ್ರೆ ತ್ವಗೇಂದ್ರಿಯ ಅಂತ ಕರೆಯೋದು ನಾವು. ಯಾಕಂದ್ರೆ ಪ್ರತಿ ಅವಯವಕ್ಕೂ ಅದನ್ನ ಕವರ್ ಮಾಡ್ಕೊಂಡು ಕುತ್ಕೊಂಡಿರ್ತಕ್ಕಂಥ ಇಂದ್ರಿಯ ಅದು ತ್ವಗೇಂದ್ರಿಯ ಅಂತಾನೆ ಕರೆಯೋದು. ಸೊ ಆ ತ್ವಗೇಂದ್ರಿಯ ರಸವನ್ನ ಪಾಸ್ ಮಾಡೋ ಈ ಎಲ್ಲಾ ಕೆಲಸಗಳನ್ನ ಅದು ಮಾಡ್ತಾ ಇರ್ತದೆ. ಇದು ಆಧಾರ ಮತ್ತು ಆಧೇಯ ಸಂಬಂಧದಿಂದ ಹೊಂದಿರ್ತದೆ. ಸರ್ವ ಶರೀರದಲ್ಲೂ ಇರ್ತಕ್ಕಂತಹ ಕವರ್ ಮಾಡಿರ್ತಕ್ಕಂತಹ ತ್ವಚೆ ಯಾವ್ದಿದೆಯೋ ಆ ತ್ವಚೆಯ ನಡುವೆ ರಸ ಇರೋದ್ರಿಂದ ಅದು ಪ್ರೀಣನ ಕೆಲಸವನ್ನ ಮಾಡ್ಕೊಂಡಿದೆ. ಸೊ ಇದು ಆಧಾರ ಆಧೇಯ. ಈ ರಸ ಹೋಗಿ ತಾನೇ ಹಾರ್ಟ್ ಆಗಿ ಕನ್ವರ್ಟ್ ಆಗಲ್ಲ, ಯಾವ ಕಾರಣಕ್ಕೂ ಆಗಲ್ಲ. ತಾನೇ ಹೋಗಿ ತ್ವಚೆ ಆಗಿ ಕನ್ವರ್ಟ್ ಆಗಲ್ಲ. ಏನಕ್ಕೆ ಮಾಡ್ತದೆ ಹಂಗಂದ್ರೆ ಲಿವಿಂಗ್ ಸ್ಟೇಟಸ್ ಅಲ್ಲಿ ಇಡ್ತದೆ. ವ್ಯಕ್ತಿ ಲಿವಿಂಗ್ ಸ್ಟೇಟಸ್ ಅಲ್ಲಿ ಅದನ್ನ ಇಡೋದಕ್ಕೆ ಬೇಕಾಗುವಂತದ್ದು ಇದು ರಸಧಾತು. ಎಲ್ಲ ಕಡೆ ಇರೋದ್ರಿಂದ ಇದು ಕೂಡ ಹಾಗೇನೆ ತ್ವಚೆಯಲ್ಲಿ ಲಿವಿಂಗ್ ಸ್ಟೇಟಸ್ ಅನ್ನ ಮೇಂಟೈನ್ ಮಾಡ್ಕೊಂಡು ಇರೋದಕ್ಕೆ ರಸ ಅನ್ನೋದು ಅಡ್ಡಾಡ್ತಾ ಇರ್ತದೆ. ಎಲ್ಲಾ ಕಾಲದಲ್ಲೂ ಇರ್ತದೆ, ಸಾಯೋ ತನಕ ಇರ್ತದೆ. ಪ್ರಮಾಣ ಅಧಿಕ ಕಮ್ಮಿ, ಮಗು ಇದ್ದಾಗ ತುಂಬಾ ಜಾಸ್ತಿ, ಆಮೇಲೆ ಕಮ್ಮಿ. ಯಾಕಂದ್ರೆ ಕಫ ಮತ್ತು ರಸ ಎರಡು ಒಂದೇ. ರಸೇಪಿ ಶ್ಲೇಷ್ಮವತ್ ಅಂದ್ರು, ಮತ್ತೇನು ಹೇಳಲೇ ಇಲ್ಲ. ರಸವೃದ್ಧಿ ಲಕ್ಷಣಗಳೇನಂದ್ರೆ ಶ್ಲೇಷ್ಮ ವೃದ್ಧಿ ಲಕ್ಷಣಗಳೇ ಇರ್ತವೆ, ರಸಕ್ಷಯ ಲಕ್ಷಣ ಶ್ಲೇಷ್ಮಕ್ಷಯ ಲಕ್ಷಣಗಳೇ ಇರ್ತವೆ.
ರಸವೃದ್ಧಿಗೆ ಶ್ಲೇಷ್ಮ ವೃದ್ಧಿನೇ ಅಂದ್ರೆ ಅಷ್ಟು ಈಕ್ವಲೆಂಟ್ ಅದು, ಎರಡು ಬೇರೆ ಬೇರೆ ಅಲ್ಲ. ಹಾಗಾಗಿ ಬಾಲ್ಯದಲ್ಲಿ ಕಫ ಪ್ರಧಾನ ಅಂದ್ರೆ ಅದು ರಸಪ್ರಧಾನ ಅಂತಲೇ ಅಂದ್ಕೋಬೇಕು, ರಸಪ್ರಧಾನ ಅವಸ್ಥೆ. ಹಂಗಾಗಿ ಟುಮು ಅನ್ನಂಗಿರ್ತಾವ ಬಾಡಿ ಎಲ್ಲ. ವೃದ್ಧಾಪ್ಯದಲ್ಲಿ ರಸ ಇಲ್ಲದೆ ಇದ್ರೆ ಸತ್ಯ ಹೋಗುತ್ತದು, ರಸ ಇರ್ತದೆ, ತುಂಬಾ ಮಿನಿಮಲ್ ಕ್ವಾಂಟಿಟಿಲಿ ಅಡ್ಡಾಡ್ತಾ ಇರ್ತದೆ. ಸೆನ್ಸೇಷನ್ ಸ್ವಲ್ಪ ಕಮ್ಮಿ ಆಗ್ತಾ ಬರ್ತದೆ ಹೃದಯಗೆ. ಇದೇ ಕಾರಣ ಇದೆಲ್ಲದು. ಹಾಗಾಗಿ ಆಧಾರ ಮತ್ತು ಆಧೇಯ ಸಂಬಂಧಗಳಿಂದವಲ್ಲ, ಇವು ಎರಡು ಧಾತುಗಳ ನಡುವೆ ಆಗುವಂಥದ್ದು. ಹಾಗೆ ರಸರಕ್ತದ ನಡುವೆ, ಹಾಗೆ ಅಸ್ಥಿ ಮಜ್ಜಾದ ನಡುವೆ ಇದು ಆಗ್ತಾ ಇರ್ತದೆ, ಇದು ಇರ್ತವೆ ಅವು. ಸೊ ಆಧಾರ ಆಧೇಯ ಸಂಬಂಧದಲ್ಲಿ ಇರ್ತವೆ ಎರಡು, ಒಂದನ್ನೊಂದು ನೋಡಿದ್ರೆ ಆಶ್ರಯ ಅಲ್ಲ, ಅದು ಹೊಂದ್ಕೊಂಡಿರ್ತವೆ. ಅದ್ರ ಕೆಲಸ ಅದು, ಇದ್ರ ಕೆಲಸ ಇದು ಮಾಡುವಂಥದ್ದನ್ನ ಆಧಾರ ಆಧೇಯ ಅಂತೀವಿ. ಅದು ಇದಾಗಿ ಬದಲಾವಣೆ ಆಗಲ್ಲ. ರಸ ತ್ವಚೆಯಾಗಿ ಬದಲಾವಣೆ ಆಗಲ್ಲ, ಅಸ್ಥಿ ಮಜ್ಜ ಆಗಿ ಬದಲಾವಣೆ ಆಗಲ್ಲ, ರಸ ರಕ್ತ ಆಗಿ ಹಂಗ್ ಬದಲಾವಣೆ ಆಗಲ್ಲ. ಅದು ಹಂಗೇನ್ ಜೊತೆಗಿರ್ತಾವೋ ಅದು ಅವು. ಆದ್ರೆ ಇಲ್ಲಿ ಸ್ವಲ್ಪ ರಸರಕ್ತ, ಅದನ್ನ ಮುಂದೆ ರಕ್ತದಾತುನ ಹೇಳ್ತೀನಿ, ಬಹಳ ಅದ್ಭುತವಾದ ಸಂಬಂಧ ಅವೆರಡರ ಸಂಬಂಧ. ಆಧಾರ ಅದೇ ಸಂಬಂಧ ತುಂಬಾ ಅದ್ಭುತವಾದ ಸಂಬಂಧ, ಒಂದಕ್ಕೊಂದು ಎಷ್ಟು ಪೂರಕ ಅಂದ್ರೆ ಅದು ಮಾಡಲಿದೆ. ಅದು ಇಲ್ಲೂ ಹಾಗೇನೆ, ಆದ್ರೆ ಅದರಷ್ಟು ದೊಡ್ಡ ಕೆಲಸವನ್ನು ಮಾಡಲ್ಲ. ಯಾಕಂದ್ರೆ ಓಜಸ್ಸನ್ನು ಹಿಡ್ಕೊಂಡಿರೋದು ರಕ್ತ, ಅದನ್ನು ಸೌಮ್ಯವಾಗಿ ಇಟ್ಕೊಂಡಿರೋದು ರಸ. ಅದನ್ನ ಆನಂದವಾಗಿ ಹೇಳ್ಬೋದು, ಅದು ಅಷ್ಟು ಚಂದ ಇದೆ ಅದು. ಆಶ್ರಯ ಸಿದ್ಧಾಂತ ಮತ್ತು ಆಧಾರಾದೇ ಸಿದ್ಧಾಂತವನ್ನು ನಾವು ಒಂದೆರಡು ಧಾತುಗಳಿಂದ ಕೊಟ್ಟಾಯ್ತು. ಏನಾದ್ರು ಪ್ರಶ್ನೆಗಳಿದ್ದು? ಹಲೋ ಸರ್, ಲೈಪೋಮನ ನಾವು ಚಿಕಿತ್ಸೆ ಮಾಡಿದ್ರೆ ಮತ್ತೆ ಸರಿ ಮಾಡ ಲೈಪೋಮ ನಾವು ಚಿಕಿತ್ಸೆ ಮಾಡಿದ್ದೇವೆ. ಈ ಪುಟ್ಟದು ಇರ್ತಾವಲ್ಲ ಅವು ಕರಗ್ತದೆ, ದೊಡ್ಡದು ಸೈಜ್ ಕಮ್ಮಿ ಆಗುತ್ತೆ, ಕರಗಲ್ಲ. ತೀರಾ ಏನು ಆಡ ಕಾಣಿಸ್ತಾ ಇತ್ತಲ್ಲ ಬಾಡಿಲೆಲ್ಲ, ದಪ್ಪ ಕೈ ಎಲ್ಲ ಹಿಂಗೆ ಒಳ್ಳೆ ಗ್ರೂ ತರ ಕಾಣ್ತಿರ್ತಾವಲ್ಲ, ಗುಡ್ಡ ತೆಗ್ಗದ ಆ ತರದ್ದು ಕಡಿಮೆ ಆಗ್ತದೆ ಖಂಡಿತ. ಅದು ಒಂದು ಲೆವೆಲ್ ಬರ್ತದೆ. ಬಟ್ ಇನ್ನರ್ ಒಳಗಡೆಗೆ ಆ ಲೈಪೋಮ ಉಳ್ಕೊಳ್ತದೆ. ಅದನ್ನ ಕರಗ್ಸಕ್ ಹೋದಷ್ಟು ಬಾಡಿ ಬಹಳಷ್ಟು ಹೀಟ್ ಆಗ್ತಾ ಹೋಗ್ತದೆ. ಯಾಕಂದ್ರೆ ಕ್ಯಾಪ್ಸುಲೇಷನ್ ಆಗಿರೋದ್ರಿಂದ ಕವರ್ ಆಗಿಬಿಟ್ಟಿರೋದ್ರೆ ಮೇಲೆ ಈಸಿಯಾಗಿ ಕೈಗೆ ಸಿಕ್ಕಲ್ಲ ಅದು. ಒಂದು 2-3 ವರ್ಷ ಅಂದ್ರೆ ಬಹಳಷ್ಟು ಜನರಿಗೆ ಒಂದು ಉಳ್ಕೊಂಡಿದೆ, 20-30 ಇದ್ದವೆಲ್ಲ ಕರಗಿ ಒಂದು ಉಳ್ಕೊಂಡಿದೆ. ಅದಕ್ಕೇನಂದ್ರೆ ಲಿವರ್ನ ಕಂಟಿನ್ಯೂಸ್ ಲಿವರ್ನ ಆಕ್ಟಿವೇಟ್ ಮಾಡ್ತಾ ಹೋಗೋದು. ಲಿವರ್ನ ಆಕ್ಟಿವೇಟ್ ಮಾಡ್ತಾ ಹೋದ್ರೆ ಅಲ್ಲಿ ಫ್ಯಾಟಿ ಲಿವರ್ ಅನ್ನುವಂತ ವಿಷಯ ಕಂಟ್ರೋಲ್ ಆಗ್ತಾ ಹೋಯ್ತು ಅಂದ್ರೆ ಅದು ತಂತಾನೆ. ಈ ಫ್ಯಾಟಿ ಲಿವರ್ ಕಣ್ಣಿಗೆ ಸ್ಕ್ಯಾನಿಂಗ್ ಮಾಡಿ ಕಣ್ಣಿಗೆ ಕಾಣೋದಲ್ಲ, ಸ್ಕ್ಯಾನಿಂಗ್ ಮಾಡದೇ ಇದ್ರು ಲೈಪೋಮ ಇದೆ ಅಂದ್ರೆ ಫ್ಯಾಟಿ ಲಿವರ್ ಇದೆ ಅಂತಾನೆ. ಅದನ್ನ ಫ್ಯಾಟಿ ಲಿವರ್ ಅಂತ ಅನ್ಕೊಂಡ್ ಚಿಕಿತ್ಸೆ ಮಾಡ್ತಾ ಹೋದಾಗ 1-2 ವರ್ಷಕ್ಕೆ ಅವು ನಿಧಾನಕ್ಕೆ ಕರಗ್ತಾ ಬರ್ತವೆ. ವಿಶೇಷವಾಗಿ ಆಹಾರ, ಔಷಧಿಗಿಂತ ಆಹಾರವನ್ನು ಮೇಂಟೈನ್ ಮಾಡ್ಕೊತ ಹೋದ್ರೆ ಕರಗಿರೋದನ್ನ ನಾನು ನೋಡಿದೀನಿ. ಒಂದೇ ಒಂದು ಉಳ್ಕೊಂಡಿದ್ದ ಒಬ್ಬರಿಗೆ. ಸಣ್ಣ ಅಂತ ಗ್ಯಾರಂಟಿ ಕರಗ್ತವೆ. ದೊಡ್ಡ ಲೈಪೋಮ ಅದು ಸೈಜ್ ಚಿಕ್ಕದಾಗುತ್ತೆ. ಇನ್ನೊಂದ್ ಸ್ವಲ್ಪ ಕಾಲ ಆದ್ಮೇಲೆ ಅದು ಕರಗೋದು. ಸ್ಟೋನ್ಸ್ ಇದ್ರೆ ಏನಾದ್ರು ಟ್ರೀಟ್ಮೆಂಟ್ ಕಷ್ಟ ಆಗುತ್ತೆ ಸರ್ ಲೈಪೋಮ ಪೇಷಂಟ್ಸ್? ಭವಿಷ್ಯ ಇಲ್ಲ ಸರ್, ಅದ್ರ ಹಾಗೆ ಏನೂ ಸಮಸ್ಯೆ ಇಲ್ಲ ಅಂದ್ರೆ ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋಗೋದು ಬಹಳ ಬೆಟರ್. ದೊಡ್ಡದಾಗದಂಗೆ ಅದು ನೆಕ್ ಅಲ್ಲಿ ಬರ್ಲಿಲ್ಲ, ಕೆಳಗಡೆ ಇತ್ತು ಫ್ರೀಯಲ್ಲಿ ಅಂದ್ರೆ, ಸ್ಲರ್ಜ್ ಇರ್ಲಿಲ್ಲ ಅಥವಾ ಗಾಲ್ ಬ್ಲಾಡರ್ ಇನ್ಫ್ಲಮೇಷನ್ ಅದು ಇರ್ಲಿಲ್ಲ ಅಂದ್ರೆ ಲೈಫ್ ಟೈಮ್ ಏನು ಇಶ್ಯೂ ಆಗದಂಗೆ ಇದೆ. ಇದನ್ನು ಕೂಡ ಈಗಲೂ ಅದಕ್ಕೊಂದು ಲಿಮಿಟ್ ಏನಂದ್ರೆ ಇಂಡೈಜೆಷನ್ ಆಗ್ಬಾರ್ದು. ಆಮೇಲೆ ಈ ಬಿಲ್ ರಿವಿನ್ ಅಲ್ಲಿ ಅವಾಗ ವ್ಯತ್ಯಾಸ ಆಗ್ತಾ ಇತ್ತು ಅಂದ್ರೆ ಅದನ್ನ ರಿಮೂವ್ ಮಾಡದೆ ಬೆಟರ್. ಏನಾದ್ರು ಟೆಕ್ನಾಲಜಿ ಬಂದು ಅದನ್ನ ಅದ್ರೊಳಗೆ ಹೋಗ್ಬಿಟ್ಟು ಪಂಚ್ ಮಾಡ್ತಾಗ ಬರ್ಬೋದು ಟೆಕ್ನಾಲಜಿ. ಅದು ಬಂದ್ಮೇಲೆ ಬಹಳ ಒಳ್ಳೇದು. ರೈಟ್ ನೋ ಆಪ್ಷನ್ ಇರೋದು ಕೊಲೆಸಿಸ್ಟೆಕ್ಟಮಿ ಒಂದೇ ಅನ್ಕೋತೀನಿ. ಓಕೆ ಸರ್, ಬಟ್ ಲೈಪೋಮಾ ಮತ್ತೆ ಗಾಲ್ ಬ್ಲಾಡರ್ ಎರಡಕ್ಕೂ ಸಂಬಂಧ? ಲೈಪೋಮಾ ಗಾಲ್ ಬ್ಲಾಡರ್ ಸ್ಟೋನ್ಸ್ ಮತ್ತೆ ಲೈಪೋಮಾ ಅದು ಅದ್ರ ಖಂಡಿತವಾಗ್ಲೂ ತುಂಬಾ ಒಳ್ಳೆ ಪ್ರಶ್ನೆ. ನಿಜವಾಗ್ಲೂ ಸಂಬಂಧ ಇದೆ. ಅದ್ ಸ್ವಲ್ಪ ಚಂದಾಗಿ ನೋಡಿದ್ರೆ ಆಳವಾಗಿ ನೋಡ್ಕೊಂಡ್ಬಿಟ್ರೆ ಅದು ಬಹಳ ಚೆನ್ನಾಗಿ ಅರ್ಥ ಆಗ್ತದೆ. ಯಾರು ಓವರ್ ಸ್ಟ್ರೆಸ್ ತಗೋತಾರೋ, ಯಾರು ನಿದ್ದೆಗಿಡ್ತಾರೋ ಇವ್ರಿಗೆ ಗಾಲ್ ಬ್ಲಾಡರ್ ಸ್ಟೋನ್ಗಳು ಆಗ್ತಾ ಹೋಗ್ತವೆ. ಯಾಕಂದ್ರೆ ಗೋಪಿತ್ತ ಅಂತ ಕರಿತೀವಿ ಇದರೊಳಗೆ ನಾವು. ಗೋವಿನಲ್ಲಿ ಇದು ಫಾರ್ಮ್ ಆಗುತ್ತೆ, ಪಿತ್ತದಲ್ಲಿ ಸ್ಟೋನ್ ಫಾರ್ಮ್ ಅದು ಇದ್ದೇ ಇರ್ತದೆ. ಪ್ರತಿ ಗೋವಿನಲ್ಲೂ ಅದೊಂದು ಸ್ಟೋನ್ ಇರ್ತದೆ ಗಾಲ್ ಬ್ಲಾಡರ್ ಅಲ್ಲಿ. ಅದು ಹಾಗೆ ಆಗುತ್ತೆ. ಅದನ್ನ ತಗೊಂಡು ಔಷಧಿ ಬಳಸೋದಕ್ಕೋಸ್ಕರ ಆಚಾರ್ಯ ಹೇಳ್ತಾರೆ. ಅದು ಹೆಂಗ್ ಫಾರ್ಮ್ ಆಗುತ್ತೆ ಅಂತ ಹೇಳುವಾಗ, ಈ ಅಸ್ಥಿಧಾತು ಅದ್ರ ಮೇಲೆ ಕೆಲಸ ವಾತದೋಷ ಅದ್ರ ಮೇಲೆ ಕೆಲಸ ಮಾಡ್ತಾ 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 ಅದನ್ನ ಸ್ಥಿರೀಕರಣ ಮಾಡಿ ಒಂದು ಕಲ್ಲನ್ನಾಗಿ ಮಾಡ್ತದೆ ಅಂತ ಹೇಳ್ತಾರೆ. ಇಲ್ಲೂ ಕೂಡ ನಾವು ಅಚೆಯ ಪ್ರಕೋಪದಿಂದ ವಾತವನ್ನು ವೃದ್ಧಿ ಮಾಡ್ಕೊಂಡ್ರೆ, ನಿರಂತರ ಪ್ರಯಾಣ ಮಾಡಿದ್ರೆ, ನಿದ್ದೆಗೆಡ್ತಾ ಹೋದ್ರೆ ಗಾಲ್ ಬ್ಲಾಡರ್ ಹಾರ್ಡ್ನೆಸ್ ಬರಕ್ ಸ್ಟಾರ್ಟ್ ಆಗ್ತದೆ. ಅಲ್ಲಿ ಏನಾದ್ರೂ ಪಿತ್ತದ ಅಂಶ, ರಸದ ಅಂಶ ಜಾಸ್ತಿ ಇತ್ತು ಅಂದ್ರೆ ಅದು ಸ್ಟೋನ್ ಫಾರ್ಮ್ ಆಗ್ತಾ ಬರ್ತದೆ. ಸೊ ಹಾಗಾಗಿ ಆ ಸ್ಟೋನ್ ಫಾರ್ಮ್ ಆಗೋದಕ್ಕೆ ರೀಸನ್ ಅಂದ್ರೆ ಅಚೆಯ ವಾತ ಪ್ರಕೋಪ. ಇದು ಒಂದ್ ವೇಳೆ ಸ್ಟೋನ್ ಫಾರ್ಮ್ ಆಗುವಷ್ಟು ರಸ ಜಾಸ್ತಿ ಇಲ್ಲ ಅಂತಾದ್ರೆ ಗಾಲ್ ಬ್ಲಾಡರ್ ಇಟ್ ಸೆಲ್ಫ್ ಅದು ಹಾರ್ಡ್ ಆಗ್ತಾ ಬರ್ತದೆ.
ಡಿಸ್ಫಂಕ್ಷನಲ್ ಗಾಲ್ ಬ್ಲಾಡರ್ ಅಂತ ಕರಿತೀವಲ್ಲ ಆ ತರ ಆಗ್ತಾ ಬರ್ತದೆ. ಹಾಗಾಗಿ ಇದು ನಿದ್ದೆಗೆಡೋದು ಮತ್ತೆ ಚೆನ್ನಾಗಿ ನಿದ್ದೆಗೆಡೋದು ಅಂದ್ರೆ ಅಚೇಯ ವಾತ ಪ್ರಕೋಪವನ್ನು ಮಾಡೋದ್ರಿಂದ ಈ ಗಾಲ್ ಬ್ಲಾಡರ್ ಸ್ಟೋನ್ಗಳು ಫಾರ್ಮ್ ಆಗ್ತವೆ. ಅದೇ ಚಯಪೂರ್ವಕ ಪ್ರಕೋಪ ಮಾಡ್ತಾ ಹೋಗೋದ್ರಿಂದ ನಾವು ರಸವನ್ನ ಅಥವಾ ಮೇದವನ್ನ ಇದು ಏನು ಲೈಪೋಮಗಳು ಸ್ಟಾರ್ಟ್ ಆಗ್ತವೆ. ಸೊ ಅಚೇಯ ಯಾವುದು ವಾತಕರ ಆಹಾರಗಳನ್ನು ಊಟ ಮಾಡದೇನೆ ವಾತ ಪ್ರಕೋಪ ಮಾಡೋದು, ಅದರಿಂದ ಗಾಲ್ ಬ್ಲಾಡರ್ ಸ್ಟೋನ್ ಸ್ಟಾರ್ಟ್ ಆಗ್ತದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.